ಎಲ್ಲರೂ ನಮಸ್ಕಾರ. ಇವತ್ತು SSC GD ಎಕ್ಸಾಮು ಫೆಬ್ರವರಿ 20ರಿಂದ ಶುರುವಾಗಲಿದೆ. ಸೊ ಲಾಸ್ಟ್ 20 ದಿನ ನೀವು ಏನೆಲ್ಲ ಮಾಡಬೇಕು, ಯಾವ ರೀತಿ ನಿಮ್ಮ ಸದ್ಯಕ್ಕೆ ತಗೊಳ್ತಾ ಇರೋ ಅಂಕಗಳನ್ನ ಜಾಸ್ತಿ ಮಾಡೋಕ್ಕೆ ಟ್ರೈ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡ್ತೀನಿ. ಭಾಳ ದಿನಗಳ ನಂತರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಇಷ್ಟು ದಿನ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ, ಕ್ಲಾಸಸ್ಸು ಏನೂ ಮಾಡೋಕ್ಕಾಗಿಲ್ಲ. ಸೊ ಅದಕ್ಕೆ ಕ್ಷಮೆ ಇರಲಿ ಅಂತ ಹೇಳ್ತಾ ಸೊ ಇವತ್ತಿನ ಈ ಕ್ಲಾಸ್ನ ಶುರು ಮಾಡೋಣ. ಸೊ ಯಾರೆಲ್ಲ ನಮ್ಮ ಟೆಲಿಗ್ರಾಮ್ ಚಾನಲ್ ಆದ ದಿ ಟಾರ್ಗೆಟ್ 100ಗೆ ಜಾಯ್ನ್ ಆಗಿ ನಮ್ಮ ಈ ಯೂಟ್ಯೂಬ್ ಚಾನಲ್ SSC ಇನ್ ಕನ್ನಡ ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಸೊ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮಗೆ SSCಯ ಜಿ ಡಿ ಆದ ನಂತರ MTS ಎಕ್ಸಾಮು, ಅದಾದ ನಂತರ ರೈಲ್ವೆ ALP ಮತ್ತು ಟೆಕ್ನಿಷಿಯನ್ ಎಕ್ಸಾಮ್ಸ್ಗಳೆಲ್ಲ ನಡೀತಾವಲ್ಲ, ಸೊ ಅದ್ರ ಬಗ್ಗೆ ಮಾಹಿತಿ, ಅವುಗಳನ್ನ ಯಾವ ರೀತಿ ನೀವು ಪ್ರಿಪ್ರೇಷನ್ ಮಾಡ್ಬೋದು, ಅವುಗಳೆಲ್ಲವನ್ನು ನಾವು ನಮ್ಮ ಟೆಲಿಗ್ರಾಮ್ ಚಾನಲ್ ಮತ್ತು ಯೂಟ್ಯೂಬ್ ಚಾನಲಲ್ಲಿ ಮಾಹಿತಿಯನ್ನು ನೀಡ್ತಾ ಇರ್ತೀವಿ. ಸೊ ಲಾಸ್ಟ್ 20 ದಿನದಲ್ಲಿ ನೀವು ಯಾವ ರೀತಿ ಸ್ಟ್ರಾಟಜಿಯನ್ನು ಮಾಡಬೇಕು, ಸೊ ಯಾವ ರೀತಿ ಓದಬೇಕು, ಅದರಿಂದ ಯಾವ ರೀತಿ ನಿಮಗೆ ಮಾರ್ಕ್ಸ್ ಜಾಸ್ತಿ ಆಗಲಿವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಸಬ್ಜೆಕ್ಟ್ ವೈಸ್ ಹೇಳ್ಕೊಡ್ತೀನಿ. ಸೊ ಯಾವ ಸಬ್ಜೆಕ್ಟ್ಗೆ ನೀವು ಜಾಸ್ತಿ ಒತ್ತು ಕೊಟ್ಟರೆ ಈ 20 ದಿನದಲ್ಲಿ ಹೆಚ್ಚಿಗೆ ಮಾರ್ಕ್ಸ್ ತಗೊಳ್ಳೋಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ನಾನು ಹೇಳ್ತೀನಿ. ನಾನು ಹೆಚ್ಚಿಗೆ ಅಂತಂದರೆ ನೀವೀಗ 30-40 ಅಷ್ಟೇ ಅಂಕಗಳನ್ನು ತಗೋತಾ ಇದ್ದರೆ ಒಮ್ಮೆ ಅದನ್ನು 100ಕ್ಕೆ ಒಯ್ತೀನಿ ಅಂತ ಹೇಳೋಕ್ಕಾಗಲ್ಲ. ಈಗ 50-60 ತಗೋತಿದ್ರೆ ಇನ್ನೊಂದು 10-15-20 ಮಾರ್ಕ್ಸನ್ನು ನಿಮ್ಮ ಅಂಕಗಳಿಗೆ ಆ್ಯಡ್ ಮಾಡೋ ಟ್ರೈ ಮಾಡ್ಬೋದು ಈ 20 ದಿನಗಳಲ್ಲಿ. ಸೊ ಯಾವ ರೀತಿ ಅದನ್ನು ನೀವು ಮಾಡಬೇಕು, ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು, ಯಾವ ರೀತಿ ಟೆಸ್ಟ್ಗಳನ್ನ ಕೊಡಬೇಕು ಅನ್ನೋದನ್ನ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಸೊ ಯಾವ ಚಾಪ್ಟರ್ನ ಓದಬೇಕು, ಯಾವ ಚಾಪ್ಟರ್ ಇಂಪಾರ್ಟೆಂಟು, ಮ್ಯಾಥ್ಸಲ್ಲಿ, ರೀಸ್ನಿಂಗಲ್ಲಿ ಯಾವ ಚಾಪ್ಟರ್ ಇಂಪಾರ್ಟೆಂಟು, ಇಂಗ್ಲೀಷಲ್ಲಿ, ಸೊ ಅದೇ ರೀತಿ GK. ಸೊ ಎಲ್ಲ ಇದರಲ್ಲೂ ಯಾವುದು ಇಂಪಾರ್ಟೆಂಟು, ಸೊ ಯಾವುದು ನೀವು ಜಾಸ್ತಿ ಒತ್ತು ಕೊಟ್ಟರೆ ಮಾರ್ಕ್ಸ್ ಜಾಸ್ತಿ ಬರುತ್ತೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಎಲ್ಲಕ್ಕಿಂತ ಮುಂಚೆ ನಿಮಗೊಂದು ಮಾಹಿತಿಗಿರಲಿ ಅಂತ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಇದು 2021-22ರ ಕರ್ನಾಟಕದಲ್ಲಿ ಎಷ್ಟು ಅರ್ಜಿಗಳು ಬಿದ್ದಿದ್ದೇವೆ ಅನ್ನೋದನ್ನು ನಾನು ಫಸ್ಟ್ಗೆ ಒಂದು ಸಲ ವಿಡಿಯೋದಲ್ಲಿ ತೋರಿಸಿದ್ದೆ. 1,42,000 ಅಪ್ಲಿಕೇಶನ್ ಬಿದ್ದಿದೆ 2021ರಲ್ಲಿ. 2022ರಲ್ಲಿ 1,18,000 ಜನ ಅಪ್ಲಿಕೇಶನ್ ಹಾಕಿದರು. 2021ರಲ್ಲೂ ಒಂದು 81,000 ಜನ ಬರ್ತಿದ್ರು, 2022ರಲ್ಲೂ 82,000 ಜನ ಎಕ್ಸಾಮ್ ಬರ್ತಿದ್ರು. ಈಗ 2024ರಲ್ಲಿನೂ ಅಪ್ಲಿಕೇಶನ್ ಎಷ್ಟು ಬೀಳ್ತಾವೋ ಗೊತ್ತಿಲ್ಲ, 80,000 ಜನ ಎಕ್ಸಾಮ್ ಬರಿಬೋದು. ಸೊ ಕಾಂಪಿಟೇಷನ್ ನೋಡಿ, ನಾನು ನಿಮಗೆ ಇದನ್ನು ಯಾಕೆ ಹೇಳ್ತಾ ಇರೋದು ಅಂತಂದರೆ 80,000 ಜನ ಎಷ್ಟು 600 ಪೋಸ್ಟ್ಗೆ, ಅಂದಾಜು 600 ಪೋಸ್ಟು. ಸೊ ಬಟ್ ಅದೇ ನಿಮಗೆ ಯಾವುದು PC ಎಕ್ಸಾಮಲ್ಲೆಲ್ಲ 3,18,000 ಜನ ಹಾಕಿದ್ರಲ್ವ, 18,000ಕ್ಕೂ ಅಧಿಕ ಜನ ಹಾಕಿದ್ರು 3,600 ಪೋಸ್ಟ್ಗೆ ಏನೋ ಅಲ್ವಾ, 3,060 ಪೋಸ್ಟಾ. ಸೊ ಅಷ್ಟು ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಿದ್ರು DAR ಎಕ್ಸಾಮ್ಗೆ. ನೀವು ಮೊನ್ನೆ ಬರೆದ್ರಲ್ಲ, ಸೊ ಇದು ಜನವರಿ 28ನೇ ತಾರೀಕು. ಸೊ ಅಲ್ಲಿ ಕಾಂಪಿಟೇಷನ್ ಇದೆ, ಇಲ್ಲಿ ಸ್ವಲ್ಪ ಕಾಂಪಿಟೇಷನ್ ಇಲ್ಲ. ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ನೀವು ಇಲ್ಲಿ ಕರೆಕ್ಟಾಗಿ ಒಂದೇ ತಿಂಗಳು ಅಥವಾ 2 ತಿಂಗಳು ಟೈಮ್ ಕೊಟ್ಟರು GD ಎಕ್ಸಾಮ್ ಕ್ಲಿಯರ್ ಮಾಡ್ಬೋದು. ನನಗೆ ನೌಕರಿ ಬೇಕೇ ಬೇಕು ಯಾವುದಾದ್ರೂ ಸರಿ ಅನ್ನೋರು SSC GD ಖಂಡಿತ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡಿಕೊಂಡ್ರೆ ಈ ರೀತಿ ವಾಪಸ್ಸು ಸಿಗಲ್ಲ. ಈ ರೀತಿ CISF ಪೋಸ್ಟ್ಗಳು ನಿಮಗೆ ಸಿಗಲ್ಲ. ನೋಡಿ, CISF ಪೋಸ್ಟ್ಗಳು ಈ ಸಲ 247 ಇದೆ. ಈ ರೀತಿ ಇಷ್ಟೊಂದು ಪೋಸ್ಟ್ಗಳು 2022ರಲ್ಲಿನೂ, ಅಂದರೆ 2022ರಲ್ಲಿ ಹೈಯೆಸ್ಟು 50-60,000 ರಿಕ್ರೂಟ್ಮೆಂಟ್ ಆಗಿತ್ತು GDಯಲ್ಲಿ. ಅವಾಗಲೂ ಕೂಡ ಕರ್ನಾಟಕದಲ್ಲಿ CISFಲ್ಲಿ ಬಂದಿರೋದು ಒಂದು 120 ಪೋಸ್ಟ್ ಅಷ್ಟೇ. ಅದರ ಡಬಲ್ ಪೋಸ್ಟು ಈ ಸಲ ಬಂದಿದೆ, 247 ಪೋಸ್ಟ್. ಸೊ ಈ ರೀತಿ CISF ಈ ರೀತಿ ಕರೆದಾಗ ಈ ರೀತಿಯ ಚಾನ್ಸಸ್ನ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಅದನ್ನೇ ನಿಮ್ಗೆ ತೋರ್ಸೋಕ್ಕೆ ಮಾಡಿದೆ. ಇದು ಪುರುಷರದು, ಇದು ಮಹಿಳೆಯರಲ್ಲಿನೂ 28 ಇದೆ. ಲಾಸ್ಟ್ ಟೈಮ್ ಇದು CISFಲ್ಲಿ ಒಂದು 8 ಇತ್ತು ಅಷ್ಟೇ, ಈ ಸಲ 28 ಇದೆ. ಸೊ ಅದೇ ರೀತಿ ಸೊ ಅವಕಾಶಗಳಿದ್ದಾಗ ಅದನ್ನು ಬಳಸ್ಕೋಬೇಕು. ಡಿಸಿಷನ್ ಯಾವುದು ಓದೋಣ ಸರ್, PC ಸಿವಿಲ್ ಓದೋಣ ಅಥವಾ SSC GD ಓದೋಣ ಅಂತಂದರೆ, ನಿಮಗೆ ಜಾಬ್ನ ಅವಶ್ಯಕತೆ ಇದ್ದರೆ, ಅಂದರೆ ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ಸ್ ಸ್ವಲ್ಪ ಮನೆಯಲ್ಲೆಲ್ಲ ಪ್ರಾಬ್ಲಮ್ ಅಂತಿದ್ರೆ GD ಟ್ರೈ ಮಾಡಿ ಇದೊಂದು ಸಲ ಅಂದರೆ ಪೂರ್ಣವಾಗಿ GDಗೆ ಕೊಡೋಕ್ಕೆ ಟ್ರೈ ಮಾಡಿ. ಇಲ್ಲ ಸರ್, ನಮ್ಮಲ್ಲಿ ಮನೆಯಲ್ಲಿ ಅಣ್ಣ ಜಾಬ್ ಮಾಡ್ತಾನೆ ಅಥವಾ ಬೇರೆ ಫೈನಾನ್ಷಿಯಲಿ ನಾವು ಚೆನ್ನಾಗಿದ್ದೀವಿ, ನಾನು ಆದರೆ ಪೊಲೀಸ್ ಇಲಾಖೆಯಲ್ಲಿ ಆಗೋರು ನಾವು ಸಿವಿಲ್ನ ಟ್ರೈ ಮಾಡ್ಬೋದು. ಅಥವಾ ಸಿವಿಲ್ಲೇ ನಿಮ್ಮ ಮುಖ್ಯ ಗುರಿಯಾಗಿದ್ದರೆ ಅದನ್ನೇ ಏನಾದರೂ KSPನೇ ನೀವು ಮುಂದುವರಿಸ್ಬೋದು. ಆದರೆ ಮನೆಯಲ್ಲಿ ಸ್ವಲ್ಪ ಸರ್ ತೊಂದರೆ ಇದೆ, ಮತ್ತು ಏನಾದರೂ ನಾನು ಈ ವರ್ಷ ಜಾಬ್ ತೊಗೊಳ್ಳೇಬೇಕು ಅಂತಿದ್ರೆ ನೀವು SSC GDನ ಟ್ರೈ ಮಾಡ್ಬೋದು. ತಿಳಿತಾ? ಇದು ಕಂಪ್ಯಾರಿಸನ್ಗೆ ನಾನು ಕೊಟ್ಟಿರೋದು.
ಜನರಲ್ ಅಲ್ಲಿ 270 ಇತ್ತು 2021ರಲ್ಲಿ, ಈಗ 214 ಇದೆ. 2021 ಮತ್ತು 2024 ಇವೆರಡು ಸೇಮ್ ಇದೆ ರಿಕ್ರೂಟ್ಮೆಂಟು. 22ರಲ್ಲಿ ಜಾಸ್ತಿ ಇತ್ತು, ಅದನ್ನ ಬಿಟ್ಟರೆ 2021 ಮತ್ತು 22ರಲ್ಲಿ 24ರಲ್ಲಿ ಸೇಮ್ ಇದೆ, ಆಲ್ಮೋಸ್ಟ್ ಸೇಮ್ ಇದೆ. ಇಲ್ಲ 540 ಪೋಸ್ಟು, ಇಲ್ಲ 670 ಪೋಸ್ಟು. ಸೊ ಸೇಮ್ ಪೋಸ್ಟು. SSC ಯಾವಾಗಲೂ ಇಷ್ಟೇ ಪೋಸ್ಟನ್ನು ಕರೀತಿತ್ತು GDಯಲ್ಲಿ. ಸೊ ಈಗಲೂ ಅಷ್ಟೇ ಕರೆದಿದೆ. 2022 ಒಂದು ಎಕ್ಸೆಪ್ಷನ್ ಆಗಿತ್ತು ಅಷ್ಟೇ. ಆ ವರ್ಷ ಎಲ್ಲನೂ CHSL, CGL ಎಲ್ಲದರಲ್ಲೂ ಹೈಯೆಸ್ಟು ರಿಕ್ರೂಟ್ಮೆಂಟ್ ಆಗಿತ್ತು. MTSಲ್ಲೂ ಆ ವರ್ಷ 2022ರಲ್ಲಿ 10,000 ಪ್ಲಸ್ ಕರೆದಿದ್ರು. ಅದಾದ ನಂತರ MTSL ಕರೆದಿದ್ದು 1,600 ಜನಕ್ಕೆ ಮಾತ್ರ. ಬಟ್ ಆ ರೀತಿ ಅಷ್ಟೊಂದು ನೋಡಿ, 10,000ದಿಂದ 1,600 ಆಗಿದೆ MTSL. ಬಟ್ GDL ಆ ರೀತಿ ಏನಾಗಿಲ್ಲ, 600ರಿಂದ 500 ಆಗಿದೆ ಅಷ್ಟೇ. ಸೊ GDL ಏನು ಭಾಳ ಕಡಿಮೆ ಆಗಿದೆ, ಪೋಸ್ಟ್ ಕಡಿಮೆ ಇದೆ ಅಂತೆಲ್ಲ ಇದು ಮಾಡೋಕ್ಕೆ ಹೋಗ್ಬೇಡಿ. 2021ರಲ್ಲಿ ಏನದು ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಸಹಿತ ತೊಗೊಂಡವ್ರು ಇರಲಿಲ್ಲ GDL ಕಾಂಪಿಟೇಷನ್ ಕಡಿಮೆ ಇದೆ. ವಯಸ್ಸು ಬರೀ 18ರಿಂದ 23 ಇರೋದ್ರಿಂದ ಆಟೋಮೆಟಿಕ್ ಕಾಂಪಿಟೇಷನ್ ಕಡಿಮೆ ಇರುತ್ತೆ. ಯಾರೆಲ್ಲ 21, 22ನೇ ವಯಸ್ಸಿನಲ್ಲಿ, 23ನೇ ವಯಸ್ಸಿನಲ್ಲಿ ಲಾಸ್ಟ್ ಸ್ಟೇಜಲ್ಲಿ ಇದ್ದೀರಾ GDಗೆ, ದಯವಿಟ್ಟು ಇದೊಂದು ಸಲ ಪರ್ಫೆಕ್ಟಾಗಿ ಇದನ್ನು GDನ ಟ್ರೈ ಮಾಡಿ. ಯಾಕಂದರೆ PC ಬೇಕಾದರೆ 27ನೇ ವಯಸ್ಸಿನ ತನಕ ಇದೆ ಅನಿಸುತ್ತೆ, ನಂಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಸೊ 27 ಅಂದರೆ ಇನ್ನು 4 ವರ್ಷ ನಿಮಗೆ ಸಿಗುತ್ತೆ. ಹಾಗಂತ ನೀವು ಈಗ PC ಓದ್ತಾ ಇದ್ರೆ ಅದನ್ನು ಬಿಟ್ಟು ಇದನ್ನು ಓದಿ ಅಂತ ಹೇಳ್ತಾ ಇಲ್ಲ. ಬಟ್ ಇದೊಂದು ಸಲ ಇದು ಬೆಸ್ಟ್ ಅಪಾರ್ಚುನಿಟಿ ಇದ್ದಾಗ ಡಿಸಿಷನ್ ಮೇಕಿಂಗ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ತಗೊಳ್ಳೋ ನಿರ್ಧಾರ ನಿಮ್ಮ ಭವಿಷ್ಯವನ್ನು ರೂಪಿಸುತ್ತೆ. ಸೊ ಅದಕ್ಕೋಸ್ಕರ ಕರೆಕ್ಟಾಗಿ ನಿಮ್ಗೆ ಏನು ಬೇಕೋ ಅದನ್ನು ಡಿಸೈಡ್ ಮಾಡಿ. ನಾನು ಬರೀ ಗೈಡ್ ಮಾಡಬಲ್ಲೆ, ಅಥವಾ ಬೇರೆ ಯಾರಾದರೂ ನಿಮಗೆ ಬರೀ ಕೇವಲ ಗೈಡ್ ಮಾಡ್ಬೋದು, ಈ ರೀತಿ ಮಾಡಿದ್ರೆ ಹಿಂಗಾಗುತ್ತೆ ಅಂತ. ಅಲ್ಟಿಮೇಟ್ಲಿ ಕೊನೆಗೆ ಡಿಸಿಷನ್ ತಗೊಳ್ಳೋರು ನೀವೇ. ಸೊ ನಿಮ್ಗೆ ಯಾವ ರೀತಿ ಇದೆ, ನಿಮ್ಮ ಮನೆ ಪರಿಸ್ಥಿತಿ, ನಿಮ್ಮ ಸಾಮರ್ಥ್ಯ, ಸೊ ಅದನ್ನೆಲ್ಲ ನೋಡಿಕೊಂಡು ನೀವು ಡಿಸಿಷನ್ ತಗೊಳ್ಳಿ ಅಂತ ಹೇಳ್ತಾ ಇವತ್ತು ಇದು ನೋಡೋಣ. ನೆಕ್ಸ್ಟು ಇದು ಮೈ ಡಿಯರ್ದು. 21ರಲ್ಲಿ 86 ಜನ ಕರೆದಿದ್ರು, ಈ ಸಲ 66 ಜನ ಕರೆದಿದ್ದಾರೆ. ಸೊ ಅದೇ ಸೇಮ್ 2021, 24 ಎರಡು ಸೇಮ್ ಇದೆ, ಆಲ್ಮೋಸ್ಟ್ ಸೇಮ್ ಇದೆ. ಸೊ ಇದು ಕಳೆದ ಬಾರಿಯ ಕಟ್ ಆಫು. ಇದ್ರದ್ದು ನಾನು ಇದರಲ್ಲಿ ಹಾಕ್ತೀನಿ, ಏನದು ಟೆಲಿಗ್ರಾಮ್ ಚಾನಲಲ್ಲಿ ಇದನ್ನು ಆಲ್ರೆಡಿ ಹಾಕಿದ್ದೀನಿ, ಮತ್ತೆ ಇನ್ನೊಂದು ಸಲ ಹಾಕ್ತೀನಿ, ಬೇಕಾದರೆ ಅಲ್ಲಿ ನೋಡ್ಕೊಳ್ಳಿ. ಇಲ್ಲಿ ನಿಮಗೆ ವಿಡಿಯೋದಲ್ಲಿ ಕಾಣಿಸ್ಲಿಲ್ಲ ಅಂತಂದರೆ ನಮ್ಮ ದಿ ಟಾರ್ಗೆಟ್ 100 ಟೆಲಿಗ್ರಾಮ್ ಚಾನಲ್ ಅಂತ ಇದೆಯಲ್ಲ, ಅದನ್ನು ಜಾಯ್ನ್ ಆಗಿ ಅಲ್ಲಿ ನಾನು ಇದ್ರದ್ದು ಫೋಟೋನ ಹಾಕಿರ್ತೀನಿ. ಈ ವಿಡಿಯೋ ಮುಗಿದ ತಕ್ಷಣ, ಈ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ಹಾಕಿರ್ತೀನಿ, ಅಲ್ಲಿ ನೋಡ್ಕೋಬೋದು ನೀವು. ಸೊ ಇಲ್ಲಿನೂ ನೋಡಿಕೊಂಡ್ರೆ ಇದು ಯಾಕೆ ನಾನು ಕಟ್ ಆಫ್ ಫೋಟೋ ಹಾಕ್ತೀನಿ ಅಂತಂದರೆ, ಲಾಸ್ಟ್ ಟೈಮ್ ಎಷ್ಟಿತ್ತಲ್ಲ ಮಾರ್ಕ್ಸು ಕಟ್ ಆಫು, ಅದಕ್ಕಿಂತ ಒಂದು 5-10 ಮಾರ್ಕ್ಸ್ ಜಾಸ್ತಿ ತೆಗಿಯೋಕ್ಕೆ ಟ್ರೈ ಮಾಡಿ. ಅಷ್ಟು ತೆಗೆದ್ರೆ ನಿಮಗೆ ಖಂಡಿತ ಪಾಸ್ ಆಗ್ತೀರ ಈ ಸಲನೂ. ಆಯಿತಾ? ಲಾಸ್ಟ್ ಟೈಮ್ ಎಷ್ಟಿತ್ತಲ್ಲ ಕಟ್ ಆಫು, ಅದಕ್ಕಿಂತ ಒಂದು 10-15 ಮಾರ್ಕ್ಸು ಜಾಸ್ತಿ ತೆಗಿಯೋಕ್ಕೆ ಟ್ರೈ ಮಾಡಿ. ನಿಮ್ಮ ಕೆಟಗರಿಯಲ್ಲಿ ನಿಮ್ಗೆ ಯಾವ ಫೋರ್ಸ್ ಬೇಕೋ ಆ ಫೋರ್ಸ್ನ ಕಟ್ ಆಫ್ ನೋಡ್ಕೊಳ್ಳಿ. ನಿಮ್ಮ ಕೆಟಗರಿಯಲ್ಲಿ EWSರಿಗೆ CISF ಲಾಸ್ಟ್ ಟೈಮು 77 ಇತ್ತು. ಈ ಸಲ ಒಂದು 10 ಮಾರ್ಕ್ಸ್ ಜಾಸ್ತಿ, ಒಂದು 87-90 ತೆಗಿಯೋಕ್ಕೆ ಟ್ರೈ ಮಾಡಿ, ನಿಮಗೆ CISF ಸಿಗುತ್ತೆ. ಇದು ನಾನು ನಿಮಗೆ ಒಂದು ಸೇಫ್ ಸ್ಕೋರ್ ಅಂತ ಹೇಳ್ತಾ ಇರೋದು. ಅಲ್ಟಿಮೇಟ್ಲಿ ಕಟ್ ಆಫ್ ಡಿಪೆಂಡ್ ಆಗೋದು ಕ್ವಶನ್ ಪೇಪರ್ ಮೇಲೆ. ಕ್ವಶನ್ ಪೇಪರು ಲಾಸ್ಟ್ ಟೈಮ್ ಥರ ಇದ್ದರೆ ನಾನು ಹೇಳ್ತಾ ಇರೋದು, ಅಕಸ್ಮಾತ್ ಕ್ವಶನ್ ಪೇಪರ್ 2021 ಥರ ಸ್ವಲ್ಪ ಟಫ್ ಬಂತಂದರೆ ಇದು ಮತ್ತೆ 77ಕ್ಕಿಂತನೂ ಕಡಿಮೆ ಆಗುತ್ತೆ. ತಿಳಿತಾ? ಇಲ್ಲೇನಿದೆಯಲ್ಲ CISF ಕಟ್ ಆಫು 77 ಅಂತಿದೆ. ಸೊ 77ಕ್ಕಿಂತ ಕಡಿಮೆ ಆಗುತ್ತೆ, 70 ಆಗ್ಬೋದು ಇಫ್ ಕ್ವಶನ್ ಪೇಪರ್ ಟಫ್ ಇದ್ದರೆ. ಅಂದರೆ ಕ್ವಶನ್ ಪೇಪರ್ ಭಾಳ ಕಠಿಣ ಅಂತಿದ್ರೆ ಕಟ್ ಆಫು ಲಾಸ್ಟ್ ಇಯರ್ಗಿಂತ ಕಡಿಮೆ ಆಗುತ್ತೆ. ಕ್ವಶನ್ ಪೇಪರ್ ಲಾಸ್ಟ್ ಇಯರ್ ಥರ ಇದ್ದರೆ ಲಾಸ್ಟ್ ಇಯರ್ಗಿಂತ ಒಂದು 5-10 ಮಾರ್ಕ್ಸ್ ಜಾಸ್ತಿ ಆಗ್ಬೋದು. ಕಾರಣ ಹೇಳ್ತೀನಿ ಯಾಕೆ ಕಟ್ ಆಫ್ ಜಾಸ್ತಿ ಆಗುತ್ತೆ ಅಂತಂದರೆ, ಈ ಸಲ ಮೈನಸ್ ಇರೋದು 0.25, ಲಾಸ್ಟ್ ಸಲ ಇದ್ದಿದ್ದು 0.5. ಆಯಿತಾ? ಲಾಸ್ಟ್ ಸಲ ಅಂತಂದರೆ ಇದರ ಅರ್ಥ ಲಾಸ್ಟ್ ಟೈಮ್ ಇದ್ದಿದ್ದು 1/4. 4 ಪ್ರಶ್ನೆ ತಪ್ಪಾದರೆ 1 ಪ್ರಶ್ನೆಯ ಅಂಕಗಳು ಕಡಿತ ಆಗ್ತಿದ್ದು. ಈ ಸಲ ಹಂಗಲ್ಲ, ಈ ಸಲ ಇರೋದು 0.25 ಅಂತಂದರೆ 1/8 ಅಂತ. 8 ಪ್ರಶ್ನೆ ತಪ್ಪಾದರೆ 1 ಕ್ವಶನ್ನ ಮಾರ್ಕ್ಸ್ ಹೋಗುತ್ತೆ. ಆಯಿತಾ? 1 ಕ್ವಶನ್ಗೆ ಇರೋ ಮಾರ್ಕ್ಸ್ ಎಷ್ಟು? 2. ಸೊ 8 ಪ್ರಶ್ನೆ ತಪ್ಪಾದರೆ 2 ಮಾರ್ಕ್ಸ್ ಹೋಗುತ್ತೆ. ಆಯಿತಾ? ಅವಾಗ 0. ನೀವು 9 ಕ್ವಶನ್ ಅಟೆಂಡ್ ಮಾಡಿದ್ರೆ 1 ಕರೆಕ್ಟ್ ಆದರೆ 8 ತಪ್ಪಾದರೆ ಸೊ ನಿಮಗೆ ಆವಾಗ 0 ಆಗುತ್ತೆ. ಲಾಸ್ಟ್ ಟೈಮ್ ಇದು ಹೆಂಗಿತ್ತು, 9ರಲ್ಲಿ 1 ಕರೆಕ್ಟಾಗಿ 8 ತಪ್ಪಾದರೆ ನಿಮಗೆ ಎಷ್ಟು ಮಾರ್ಕ್ಸ್ ಹೋಗ್ತಿತ್ತು ಅಂತಂದರೆ -2 ಆಗ್ತಿತ್ತು ನೋಡಿ. ಸೊ 2 ಮಾರ್ಕ್ಸು ಈ ರೀತಿ ಕೇಸ್ ಮಾಡಿದ್ರೂ ಒಂದು 5-6 ಮಾರ್ಕ್ಸು ಸಿಗೋ ಚಾನ್ಸಸ್ ಇದೆ ಈ ಸಲ. ಅದಕ್ಕೋಸ್ಕರ ಕಟ್ ಆಫ್ ಜಾಸ್ತಿ ಆಗ್ಬೋದು ಅಂತ ಹೇಳ್ತಿದ್ದೀನಿ. ಲಾಸ್ಟ್ ಟೈಮ್ ಥರನೇ
ಏನದು ಕ್ವಶನ್ ಪೇಪರ್ ಬಂದರೆ ಲಾಸ್ಟ್ ಟೈಮ್ಗಿಂತ ಒಂದು 2-3 ಮಾರ್ಕ್ಸು ಅಥವಾ 5-6 ಮಾರ್ಕ್ಸು ಜಾಸ್ತಿ ಆಗೋ ಚಾನ್ಸಸ್ ಇದೆ. ಆಯಿತಾ? ಅದು ಬಿಟ್ಟರೆ ಲಾಸ್ಟ್ ಟೈಮ್ದೆ ನೀವು ಬೇಸಾಗಿ ಇಟ್ಕೊಂಡು ಎಷ್ಟಿದೆ ಅದಕ್ಕಿಂತ ಒಂದು 5-10 ಮಾರ್ಕ್ಸು ಅಥವಾ ಅಟ್ಲೀಸ್ಟ್ ಅದರಷ್ಟಾದರೂ ತೆಗಿಯೋಕ್ಕೆ ಟ್ರೈ ಮಾಡಿ. ನಾನು ಒಂದು ಹೇಳೋದಿಷ್ಟೇ, ನೀವು ಬರೀ ಕೇವಲ ನಾವು ಹೇಳಿದಷ್ಟು ಟಾರ್ಗೆಟ್ ರೀಚ್ ಆದರೆ ಮುಗೀತು ಪಾಸ್ ಆಗ್ತೀರ ಅಂತಲ್ಲ. ನಾವೇನು ಯಾರೋ ಬ್ರಹ್ಮರಲ್ಲ ಇಲ್ಲಿ, ಎಲ್ಲರೂ ಒಂದು ಪ್ರೆಡಿಕ್ಷನ್ ಇಟ್ಕೊಂಡು ಹೇಳಿರ್ತಾರೆ. ಆ ಪ್ರೆಡಿಕ್ಷನ್ ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದು ಎಕ್ಸಾಮ್ ಮುಗಿದ ಮೇಲೇ ಗೊತ್ತಾಗೋದು. ಸೊ ಅದು ಸರಿನೂ ಆಗ್ಬೋದು, ಕೆಲವೊಂದು ಸಲ ಅದನ್ನು ತಪ್ಪು ಆಗ್ಬೋದು. ಪ್ರೆಡಿಕ್ಷನ್ ಅಂತಾರೆ ಅದನ್ನು. ಸೊ ನಾವು ಅದನ್ನು ಹಳೆ ಡಾಟಾನ ನೋಡಿಕೊಂಡು ಪ್ರೆಡಿಕ್ಷನ್ ಮಾಡ್ತಾ ಇರ್ತೀವಿ. ಸೊ ಹಳೆ ಡಾಟಾದಲ್ಲಿ ಹಳೆ ವಿದ್ಯಾರ್ಥಿಗಳು ಇರ್ತಾರೆ. ಈಗ ಹೊಸ ಪ್ರಯತ್ನದಲ್ಲಿ ಹೊಸ ವಿದ್ಯಾರ್ಥಿಗಳು, ಹೊಸ ಪ್ರಶ್ನೆ ಪತ್ರಿಕೆ, ಸೊ ಆ ಹೊಸ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿ ಪ್ರಶ್ನೆಗಳು ಇರ್ತವೆ ಅದ್ ಎಲ್ಲನೂ ಡಿಪೆಂಡ್ ಆಗುತ್ತೆ. ಸೊ ಅದಕ್ಕೋಸ್ಕರ ಒಂದು ಬೇಸ್ ಥರ ಅಷ್ಟೇ, ಅಷ್ಟು ರೀಚ್ ಆಗ್ತಿದ್ರೆ ಬೆಟ್ರ್. ಅದಾದಮೇಲೆ ಅದಕ್ಕಿಂತ ಜಾಸ್ತಿ ಮಾಡೋದು ನಿಮ್ಮ ಕೆಲಸ, ತಿಳಿತಾ? ಸೊ ಅಷ್ಟನ್ನು ಮಾಡಿ ಅದಾದ ನಂತರ ಹೆಚ್ಚಿಗೆ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿ. ಸೊ 20 ದಿನನೂ ಪೂರ್ಣವಾಗಿ ನಿಮ್ಮ ಸ್ವಂತ ಅಂಕಗಳನ್ನ ಸ್ವಂತ ಸಾಮರ್ಥ್ಯವನ್ನು ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. GKಯಲ್ಲಿ 20 ಪ್ರಶ್ನೆ ಕೇಳ್ತಾರೆ, 10ರಿಂದ 12 ಕ್ವಶನ್ಸ್ ಅಟೆಂಡ್ ಮಾಡಬೇಕು ಅಂತ ಹೇಳಿದ್ದೆ ನಾನು. ಈ ರೀತಿ ಟಾರ್ಗೆಟ್ 2024 ನಾನು ನಿಮಗೆ ನವಂಬರಲ್ಲಿನೇ ನೀಡಿದ್ದೆ. ಇಷ್ಟು ಟ್ರೈ ಮಾಡಿ, ನೀವು ಇಷ್ಟಕ್ಕೆ ಇದು ಮಾಡಿ, ನಿಮಗೆ ಖಂಡಿತ ಈ ಸಲ ಸಿಗುತ್ತೆ ಜಾಬು ಅಂತ. ಸೊ 90 ಭಾಳ ವೆಲ್ ಆ್ಯಂಡ್ ಗುಡ್, ಅಂದರೆ ಏನದು ಭಾಳ ಸೇಫೆಸ್ಟ್ ಸ್ಕೋರ್ ಅದು. ಇಷ್ಟು ತೆಗೆದ್ರೆ ನೀವು ಖಂಡಿತ ನಿಮ್ಮ ಫೈನಲ್ ಲಿಸ್ಟಲ್ಲಿ ನಿಮ್ಮ ಹೆಸರು ಇರಲಿದೆ. ಬಟ್ ಇಷ್ಟು ತೆಗೆದ್ರೆ ಮಾತ್ರ ಇರಲಿದೆ ಅನ್ನೋದು ನಾನು ಹೇಳ್ತಾ ಇಲ್ಲ. ಅದನ್ನು ಕೂಡ ನಾನು ಮೆನ್ಷನ್ ಮಾಡಿದ್ದೆ ಫಸ್ಟಿಗೂ. ಇವು ಕಟ್ ಆಫ್ ಅಂಕಗಳಲ್ಲ, ಇದಕ್ಕಿಂತ ಕಡಿಮೆ ತೆಗೆದವರು ನೀವು ಫೈನಲ್ ಲಿಸ್ಟಲ್ಲಿ ಇರಲಿದ್ದೀರಿ. ಸೊ ನಾನು ಸೇಫ್ ಸ್ಕೋರು ಇದನ್ನು ಹೇಳಿರೋದು ಅಷ್ಟೇ. ಸೊ GKಯಲ್ಲಿ 12 ಕ್ವಶನ್ನು, ರೀಸನಿಂಗಲ್ಲಿ 15ರಿಂದ 14 ಕ್ವಶನ್ ಅಟೆಂಡ್ ಮಾಡಿ, ಗಣಿತದಲ್ಲಿ ಒಂದು 10ರಿಂದ 12, ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿ ಒಂದು 8ರಿಂದ 10, ಟೋಟಲ್ ಒಂದು 90 ಅಂಕಗಳು ಬರುವಂಗೆ ಟ್ರೈ ಮಾಡಿ. 80 ಕ್ವಶನ್, ಒಂದು 45 ಕ್ವಶನ್ನ ಅಟೆಂಡ್ ಮಾಡೋಕ್ಕೆ ಟ್ರೈ ಮಾಡಿ, ಅಂದರೆ ಕರೆಕ್ಟಾಗಿ ಅಟೆಂಡ್ ಮಾಡೋಕ್ಕೆ. ಸೊ ಅಕ್ಯುರೇಟಾಗಿ ಒಂದು 45 ಕ್ವಶನ್ ಆದರೂ ರೀಚ್ ಮಾಡಿ. ಜಾಸ್ತಿ ಆದರೆ ಜಾಸ್ತಿ ಮಾಡಿ, ಕಡಿಮೆ ಆದರೂ ಪರವಾಗಿಲ್ಲ. 40 ಆಗ್ತಾಯಿದ್ರು, ನಿಮ್ಮ ಎಕ್ಸಾಮಲ್ಲಿ 40 ಆಗ್ತಾಯಿದ್ರು ಸರಿ, ಏನು ತೊಂದರೆ ಇಲ್ಲ. ಅಟ್ಲೀಸ್ಟ್ ಸದ್ಯಕ್ಕೆ ಈಗ ನೀವು ಇಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ಬೋದು, ಎಕ್ಸಾಮಲ್ಲಿ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಎಷ್ಟಾಗುತ್ತೋ ಅಷ್ಟು ಹೆಚ್ಚಿನ ಇದನ್ನು ಅಂಕಗಳನ್ನ ಪಡೆಯೋಕ್ಕೆ ಟ್ರೈ ಮಾಡಿ. ಇದೇ ನಿಮ್ಮದು ಎಕ್ಸಾಮಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ನಾನು ನಿಮಗೆ ಪದೇ ಟೆಕ್ಸ್ಟ್ ಬುಕ್ದು ತೊಗೊಳ್ಳಿ, ಅಲ್ಲಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಿದ್ದೆ. ಯಾರೆಲ್ಲ ಟೆಕ್ಸ್ಟ್ ಬುಕ್ ತೊಗೊಂಡಿದ್ದೀರಲ್ಲ, ಭಾಳ ಜನ ತೊಗೊಂಡಿದ್ದಾರೆ ನಾವು ಹೇಳಿದ ನಂತರ. ಸೊ ಫಸ್ಟ್ ಟೈಮ್ ನಮಗೆ ಎಷ್ಟು ಜನ ತೊಗೊಂಡಿದ್ದಾರೆ ಅನ್ನೋ ಮಾಹಿತಿನೂ ಸಿಗುತ್ತೆ. ಸೊ ಅಂದಾಜು ಒಂದು 1400 ಜನ ಟೆಕ್ಸ್ಟ್ ಬುಕ್ ತೊಗೊಂಡಿದ್ದಾರೆ. ಅಂದರೆ ನಮ್ಮ ಗ್ರೂಪಿಂದ ನಾವು ಮೇಲೇ ಮೊದಲು ತೊಗೊಂಡವರು ಜಾಸ್ತಿ ಜನ ಇರ್ತಾರೆ. ಅವ್ರಿಗೆ ಯಾರಾದರೂ ಅವರು ಸಹೋದರರು ಯಾರಾದರೂ ಹೇಳಿರೋ ಮೂಲಕ ಅವರು ಟೆಕ್ಸ್ಟ್ ಬುಕ್ಕನ್ನು ಬಳಸ್ತಾ ಇರ್ತಾರೆ. ನಮ್ಮ ರೆಕಮೆಂಡೇಶನ್ ಫಸ್ಟ್ ಟೈಮ್ 1400 ಜನ ಟೆಕ್ಸ್ಟ್ ಬುಕ್ಕಲ್ಲಿ ತೊಗೊಂಡಿದ್ದಾರೆ. ಸೊ ಅಷ್ಟು ಜನ ತೊಗೊಂಡಾಗ, ಅಷ್ಟು ಜನ ಕಾಂಪಿಟೇಷನಲ್ಲಿ ಕರೆಕ್ಟಾಗಿ ವರ್ಕ್ ಮಾಡ್ತಾ ಇರುವಾಗ ನೀವು ಅಕಸ್ಮಾತ್ ಲೆಫ್ಟ್ ಔಟ್ ಆದರೆ, ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಎಕ್ಸಾಮ್ ಬರೀದೇ ಇದ್ದರೆ ಅವ್ರ ಜೊತೆ ಕಾಂಪಿಟೇಷನ್ ಮಾಡೋಕ್ಕಾಗಲ್ಲ. ಟೆಕ್ಸ್ಟ್ ಬುಕ್ ಈಸ್ ವೆರಿ ಮಸ್ಟ್, ಅಂದರೆ ವೆರಿ ಮಚ್ ಇಂಪಾರ್ಟೆಂಟ್ ಈ GD ಎಕ್ಸಾಮಲ್ಲಿ ಅಥವಾ ಯಾವುದೇ SSC ಎಕ್ಸಾಮಲ್ಲಿ. ಈ ಸಲ ತೊಗೊಂಡ್ರೆ, ನೀವು ಟೆಕ್ಸ್ಟ್ ಬುಕ್ ತೊಗೊಂಡ್ರೆ, ನಾನು ಟೆಕ್ಸ್ಟ್ ಬುಕ್ಕನ್ನ ಪ್ರಮೋಷನ್ ಮಾಡೋಕ್ಕೆ ಹೇಳ್ತಾ ಇಲ್ಲ, ಟೆಕ್ಸ್ಟ್ ಬುಕ್ ಅಷ್ಟು ಇಂಪಾರ್ಟೆಂಟ್ ಇದೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ನನಗೇನು ಪ್ರಮೋಷನ್ ಮಾಡೋಕ್ಕೆ ಟೆಕ್ಸ್ಟ್ ಬುಕ್ ಅವ್ರೇನು ಹೇಳಿಲ್ಲ. ಟೆಕ್ಸ್ಟ್ ಬುಕ್ ಅವ್ರಿಗೂ ನನಗೂ ಏನು ಮಾತುಕತೆನೇ ಆಗಿಲ್ಲ, ಅಥವಾ ನಮಗೇನು ಗೊತ್ತೂ ಇಲ್ಲ ಅದು. ಸೊ ನಾನು ಹೇಳೋದಷ್ಟೇ, ಟೆಕ್ಸ್ಟ್ ಬುಕ್ ತೊಗೊಳ್ಳಿ. ಅದಾದ ನಂತರ ರೈಲ್ವೆ ಎಕ್ಸಾಮ್ ಇದೆ. ರೈಲ್ವೆ ಎಕ್ಸಾಮಲ್ಲಿ ಎಲ್ಲ ಕ್ವಶನ್ ಪೇಪರ್ ಸಿಗುತ್ತೆ. ಮಾರ್ಕೆಟಲ್ಲಿ ಒಂದು ಕ್ವಶನ್ ಪೇಪರ್ ಬುಕ್ಲೆಟ್ಗೆ ಎಷ್ಟು ರೀ? 250 ರೂಪಾಯಿ ಮಿನಿಮಮ್ಮು. ಅದೇ 250 ರೂಪಾಯಲ್ಲಿ ನಿಮಗೆ SSC ಎಲ್ಲ ಎಕ್ಸಾಮ್ದು ಕ್ವಶನ್ ಪೇಪರ್ ಸಿಗುತ್ತೆ, ರೈಲ್ವೇದ ಎಲ್ಲ ಎಕ್ಸಾಮ್ದು ಕ್ವಶನ್ ಪೇಪರ್ ಸಿಗುತ್ತೆ. ಬೇರೆ ಯಾವ ಎಕ್ಸಾಮ್ ಅಂತೀರಿ, ಆಲ್ ಇಂಡಿಯಾ ಲೆವೆಲಲ್ಲಿ ನಡೆಯೋ ಎಲ್ಲ ಎಕ್ಸಾಮ್ದು ಕ್ವಶನ್ ಪೇಪರು ಬರೀ 250 ರೂಪಾಯಲ್ಲಿ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಸಿಗುತ್ತೆ. ಆನ್ಲೈನಲ್ಲಿ ನಡೆಯೋ ಎಲ್ಲ ಎಕ್ಸಾಮ್ದು ಅವುಗಳನ್ನ ನೀವು ಇಲ್ಲೇ ಕೂತಲ್ಲೇ ಅಟೆಂಡ್ ಮಾಡ್ಬೋದು. ಆನ್ಲೈನ್ ಎನ್ವಿರಾನ್ಮೆಂಟಲ್ಲೇ ನೀವು ಅಟೆಂಡ್ ಮಾಡ್ಬೋದು. ಸೊ ಆ ರೀತಿ ಇದ್ದಾಗ ಯಾಕೆ ನೀವು ಅದನ್ನು ಅಷ್ಟು ಭಾಳ ವಿಚಾರ ಮಾಡಿ ತೊಗೊಳ್ಳುವಂಥ ಪ್ರಶ್ನೆ ಬರುತ್ತೋ ನಂಗೆ ಗೊತ್ತಿಲ್ಲ. ಭಾಳ ಜನ ತೊಗೊಳ್ಳೇಬೇಕಾ ಸರ್, ಅದರಿಂದ ಏನು ಉಪಯೋಗ ಅಂತ ಕೇಳ್ತಿದ್ದೀರಾ. ಸೊ ಹೇಳ್ತಾ ಇದ್ದೀನಿ, ಇಷ್ಟೆಲ್ಲ ಉಪಯೋಗ ಇದೆ. ನೀವೊಂದು ಬುಕ್ ತೊಗೊಂಡು ಅದರಲ್ಲಿ ಕ್ವಶನ್ ಪೇಪರ್ ಬಿಡಿಸೋದಕ್ಕಿಂತ ಇದರಲ್ಲೇ ಬಿಡಿಸೋದು ಬೆಟ್ರು. ನಾನು ಅಷ್ಟು ಹೇಳಿದ್ರೂ ನೀವು ತೊಗೊಳ್ತಾ ಇಲ್ಲ. ಅದಕ್ಕೋಸ್ಕರನೇ ನಾನು ಮತ್ತೆ ಪ್ರಾಕ್ಟೀಸ್ ಇಟ್ಸು ಅಟ್ಲೀಸ್ಟು ನಾವು ಕೊಡೋ PDF ಇಂದಾದರೂ ಪ್ರಾಕ್ಟೀಸ್ ಮಾಡಲಿ ಹುಡುಗರು ಅಂತ ನಾನು ಆ ಟೆಲಿಗ್ರಾಮ್ ಚಾನಲಲ್ಲಿ, ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ, ದಿ ಟಾರ್ಗೆಟ್ 100 ಟೆಲಿಗ್ರಾಮ್ ಚಾನಲಲ್ಲಿ
ಪ್ರಾಕ್ಟೀಸ್ ಶೀಟ್ಸ್ ಕೊಡ್ತಾ ಇದ್ದೀನಿ. ಅದು ಶಿಫ್ಟ್ ವೈಸು ಹಳೆ ವರ್ಷ ನಡೆದಿರೋ ಶಿಫ್ಟ್ ವೈಸ್ ಕ್ವಶನ್ ಪೇಪರ್ನ ಕೊಡ್ತಾ ಇದ್ದೀನಿ ಕನ್ನಡದಲ್ಲಿ. ಸೊ ಅದನ್ನಾದರೂ ನೋಡಿ, ಅಟ್ಲೀಸ್ಟ್ ಪ್ರಾಕ್ಟೀಸ್ ಮಾಡಿ. ಸೊ ಪ್ರಾಕ್ಟೀಸ್ ಇಸ್ ವೆರಿ ಇಂಪಾರ್ಟೆಂಟ್ SSCಲಿ. ಅದನ್ನು ಮಾಡಿ 90 ಅಂಕಗಳನ್ನ ಪಡೆಯೋಕ್ಕೆ ಟ್ರೈ ಮಾಡಿ. ಮ್ಯಾಥ್ಸಲ್ಲಿ ಏನು ಮಾಡಬೇಕು? ಮ್ಯಾಥ್ಸಲ್ಲಿ ಬುಕ್ಸು, ಹಳೆ ಪ್ರಶ್ನೆ ಪತ್ರಿಕೆಗಳ ಪ್ರಾಕ್ಟೀಸ್ ಶೀಟ್ಸ್ ಭಾಳ ಇಂಪಾರ್ಟೆಂಟು. ಟೆಕ್ಸ್ಟ್ ಬುಕ್ ಆ್ಯಪು ಪ್ರಾಕ್ಟೀಸ್. ಯಾಕೆ ಈಗ ನೀವು ಮ್ಯಾಥ್ಸಲ್ಲಿ ಇಲ್ಲಿ ಯಾವ ಒಂದು ಸಬ್ಜೆಕ್ಟಲ್ಲಿ ಜಾಸ್ತಿ ಮಾರ್ಕ್ಸ್ ತೆಗಿಬೋದು ಅಂತಂದರೆ ಮ್ಯಾಥ್ಸ್. ಸದ್ಯಕ್ಕೆ ನೀವು ಈ 20 ದಿನಗಳಲ್ಲಿ ಹೆಚ್ಚಿನ ಟೈಮನ್ನು ಮ್ಯಾಥ್ಸ್ಗೆ ಕೊಟ್ಟರೆ ಇದರಲ್ಲಿ ನೀವು ಹೆಚ್ಚಿನ ಮಾರ್ಕ್ಸ್ಗಳನ್ನ ಪಡಿಬೋದು. ಇಂಪಾರ್ಟೆಂಟ್ ಚಾಪ್ಟರ್ಸು ನಾನು ಇಲ್ಲಿ ಮಾರ್ಕೆ ಮಾಡಿದ್ದೀನಿ ಆಲ್ರೆಡಿ. ಈ 2021ರಲ್ಲಿ ಯಾವ್ದು ಇಂಪಾರ್ಟೆಂಟ್ ಇತ್ತು, 2022ರಲ್ಲಿ ಯಾವ್ದು ಇಂಪಾರ್ಟೆಂಟ್ ಇತ್ತು ಅನ್ನೋದನ್ನ. ಸೊ ನೀವು ಈಸಿ ಚಾಪ್ಟರ್, ಇವು ಇಂಪಾರ್ಟೆಂಟ್ ಚಾಪ್ಟರ್. ಇದರಲ್ಲಿ ಲಸಾಮಸ, ಶೇಕಡಾವಾರು, ಲಾಭ ನಷ್ಟ, ಕೆಲಸ ಮತ್ತು ಸಮಯ, ಅನುಪಾತ ಸಮಾನುಪಾತ, ಸರಾಸರಿ ಮತ್ತು ಸರಳೀಕರಣ. ಇಷ್ಟು ಮಾಡಿದ್ರೆ ನಿಮ್ಗೆ ಎಷ್ಟು? ಇಲ್ಲಿ 2 ಕ್ವಶನ್ ಆಯಿತು, 3 ಆಯಿತು, 5 ಆಯಿತು, 7 ಆದಮೇಲೆ ಇದು 5, 12 ಕ್ವಶನ್ ಆಯಿತು. 20ರಲ್ಲಿ 12 ಕ್ವಶನ್ ಇದರಿಂದನೇ ಬರುತ್ತೆ. ನೀವು ಪದೇ ಇದೇ ಚಾಪ್ಟರಿಂದನೇ ಟ್ರೈ ಮಾಡಿ. ನಿಮಗೆ ಬೇಡ ರಿಯಾಯಿತಿ ಬೇಡ, ಅಕಸ್ಮಾತ್ ರಿಯಾಯಿತಿನೂ ಮಾಡ್ತೀನಿ ಅಂತಂದರೆ ಅದೇನಿಲ್ಲ, ಲಾಭ ನಷ್ಟದ್ದೇ ಒಂದು ಎಕ್ಸ್ಟೆಂಡೆಡ್ ಪಾರ್ಟ್, ಅದು ಮಾಡಿದ್ರೆ ನಿಮ್ಗೆ 14 ಕ್ವಶನ್ ಆಗುತ್ತೆ. ತಿಳಿತಾ? ಸೊ 10ರಿಂದ 12 ಕ್ವಶನ್ ಆದರೂ ಟಾರ್ಗೆಟ್ ಮಾಡಿ, ಯಾರು ಮ್ಯಾಥ್ಸಲ್ಲಿ ವೀಕ್ ಇದ್ದೀರಾ. ಸೊ ಇಷ್ಟನ್ನೇ ಟಾರ್ಗೆಟ್ ಮಾಡಿ. ನೀವು ಬೇರೆ ಚಕ್ರಬಡ್ಡಿಯಿಂದ ಪ್ರಶ್ನೆ ಬಂತ ಅದನ್ನ ಮಾಡೋದೇ ಬೇಡ, ಎಕ್ಸಾಮಲ್ಲೂ ಮಾಡೋದೇ ಬೇಡ. ಅದನ್ನು ಬಂದರೆ ಹಂಗೆ ಸ್ಕಿಪ್ ಮಾಡಿ ನೆಕ್ಸ್ಟ್ ಹೋಗೋದು. ಇದರಿಂದ ಏನು ಇಂಪಾರ್ಟೆಂಟ್ ಗೊತ್ತಾ? ಸ್ಕಿಪ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಎಲ್ಲ ಪ್ರಶ್ನೆನೂ 1 ನಿಮಿಷ ಕೊಟ್ಟು ನೋಡೋದು, ಅದು ಬರುತ್ತೋ ಇಲ್ಲೋ ನೋಡೋದು, ಅದ್ರ ಬದಲು ಇಷ್ಟೇ ಓದಿದಾಗ ನೀವು ಚಕ್ರಬಡ್ಡಿ ಪ್ರಶ್ನೆ ಬಂದರೆ ಅದನ್ನು ಸ್ಕಿಪ್ ಮಾಡ್ತೀರಿ. ಎಷ್ಟು? 1 ಸೆಕೆಂಡಲ್ಲಿ ಅದು ಹೋಗ್ಬಿಡುತ್ತೆ. ಸೊ 8 ಕ್ವಶನ್ ಸ್ಕಿಪ್ ಮಾಡಿದ್ರೆ ನಿಮಗೆ 12 ಕ್ವಶನ್ಸ್ಗೆ ಒಂದು ಅಟ್ಲೀಸ್ಟ್ 25 ನಿಮಿಷ ಆದರೂ ಸಿಗುತ್ತಾ, ಅಥವಾ 20 ನಿಮಿಷ ಆದರೂ ಸಿಗುತ್ತಾ? ತಿಳಿತಾ? ಇಲ್ಲಿ ಟೈಮಿಂಗು ನಾನು ಹೇಳ್ತೀನಿ, ಯಾವ ವಿಷಯಕ್ಕೆ ಎಷ್ಟು ಟೈಮಿಂಗ್ ಕೊಡಬೇಕು ಅಂತ. ಟೆಕ್ಸ್ಟ್ ಬುಕ್ಕಲ್ಲಿ ನೀವು ಏನದು ಕೊಡುವಾಗ ಈ ರೀತಿ ಟೈಮಿಂಗ್ ಬರುತ್ತಾ ಇಲ್ಲ, ಇದಕ್ಕಿಂತ ನಾನು ಹೇಳೋ ಟೈಮಿಂಗು ಬರೋಕ್ಕೆ ಟ್ರೈ ಮಾಡಿ. ಅಂದರೆ ಆ ಟೈಮಲ್ಲೇ ಬಿಡಿಸೋಕ್ಕೆ, ಆಯಾ ಸೆಕ್ಷನ್ಸ್ ಅಷ್ಟೇ ಟೈಮಲ್ಲಿ ಬಿಡಿಸೋಕ್ಕೆ ಟ್ರೈ ಮಾಡಿ. GK ಎಷ್ಟು ಬೇಕು ಟೈಮು? ಈ ಸಲ ಕನ್ನಡದಲ್ಲಿದೆ 60 ನಿಮಿಷ ಟೋಟಲ್ ಅಲ್ವಾ. 60 ನಿಮಿಷದಲ್ಲಿ GKಗೆ 5ರಿಂದ 7 ನಿಮಿಷ ಲಾಸ್ಟ್, ಅದಕ್ಕಿಂತ ಜಾಸ್ತಿ ಹೋಗಬಾರ್ದು. ತಿಳಿತಾ? ಅದಾದ ನಂತರ ಇಂಗ್ಲೀಷ್ಗೂ ಅಷ್ಟೇ 10ರಿಂದ 12 ನಿಮಿಷ. ಇಲ್ಲಿ 12 ನಿಮಿಷ, ಇಲ್ಲಿ 7 ನಿಮಿಷ, ಎಷ್ಟಾಯಿತು? 20 ನಿಮಿಷದಲ್ಲಿ 2 ಸಬ್ಜೆಕ್ಟ್ ಮುಗೀತು. ಇನ್ನು ಇದಕ್ಕೆ 20 ನಿಮಿಷ, ಇದಕ್ಕೆ 20 ನಿಮಿಷ ಸಿಕ್ಕಿರುತ್ತೆ. ತಿಳಿತಾ? ಮ್ಯಾಥ್ಸ್ಗೆ 20 ನಿಮಿಷ, ರೀಸನಿಂಗ್ಗೆ 20 ನಿಮಿಷ. 20 ನಿಮಿಷ 20 ಕ್ವಶನು, 20 ನಿಮಿಷ 20 ಕ್ವಶನು. ಸೊ 1 ನಿಮಿಷದಲ್ಲಿ 1 ಕ್ವಶನ್ ಮಾಡೋ ಕೆಪಾಸಿಟಿ ಇರಬೇಕು ನಿಮಗೆ ರೀಸನಿಂಗು ಮತ್ತು ಮ್ಯಾಥ್ಸ್. ಕೆಲವರು ರೀಸನಿಂಗ್ ಸ್ಟ್ರಾಂಗ್ ಇರ್ತೀರಾ, ರೀಸನಿಂಗಲ್ಲಿ 15 ನಿಮಿಷದಲ್ಲಿ ಮಾಡ್ತೀರಾ, 5 ನಿಮಿಷ ಮ್ಯಾಥ್ಸ್ಗೆ ಕೊಟ್ಟು ಇದು 25 ನಿಮಿಷದಲ್ಲಿ ಮಾಡಿದ್ರು ನಡೆಯುತ್ತೆ. ಸೊ ಒಂದು ಸ್ಟ್ರಾಟಜಿ ಈಗಲಿಂದನೇ ನೀವು ಮಾಡ್ಕೋಬೇಕು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ. ಕೆಲವರು GK 4 ನಿಮಿಷದಲ್ಲಿ ಮಾಡ್ತಾರೆ. ಇಂಗ್ಲೀಷು ಹಿಂದಿ ಕೂಡ ಕೆಲವರು ಹಿಂದಿ ಸ್ಟ್ರಾಂಗ್ ಇರೋರು 8ರಿಂದ 10 ನಿಮಿಷದಲ್ಲಿ ಇಂಗ್ಲೀಷ್ ಮುಗಿಸ್ತಾರೆ. ಸೊ ಇಲ್ಲೊಂದು 2 ನಿಮಿಷ, ಇಲ್ಲೊಂದು 5 ನಿಮಿಷ, ಒಂದು 10 ನಿಮಿಷ ಉಳಿಸ್ಕೊಂಡ್ರೆ ಅದನ್ನ ಅವರು ಮ್ಯಾಥ್ಸ್ಗೆ ಕೊಡ್ತಿರ್ತಾರೆ. ಸೊ ನಾನು ಹೇಳಿರೋದು ಇದೊಂದು ಎವರೇಜ್ ಟೈಮಿಂಗ್ಸು. ನೀವು ಬೇಕಾದರೆ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಟೈಮಿಂಗ್ಸ್ನ ಸೆಟ್ ಮಾಡಿಕೊಂಡು ಅಷ್ಟೇ ಟೈಮಲ್ಲಿ ಅದನ್ನು ಮುಗಿಸೋಕ್ಕೆ ಈಗಲೇ ಪ್ರಾಕ್ಟೀಸ್ ಮಾಡಿ ಟೆಕ್ಸ್ಟ್ ಬುಕ್ಕಲ್ಲಿ. ಅದೇ ಎಕ್ಸಾಮಲ್ಲೂ ರಿಫ್ಲೆಕ್ಟ್ ಆಗುತ್ತೆ. ಸೊ ಇಷ್ಟಿದೆ. ಸೊ ಅದರಿಂದ ಏನಾಗುತ್ತೆ, ಈಗ ಮ್ಯಾಥ್ಸ್ಗೆ ಕೊಟ್ಟಿರೋದು 20 ನಿಮಿಷ ಅಂದ್ಕೊಳ್ಳಿ ನಾನು. ಸೊ 20 ನಿಮಿಷದಲ್ಲಿ ನೀವು ಇವು ಬರದೇ ಇರೋ ಪ್ರಶ್ನೆಗಳು, ಬರದೇ ಇರೋ ಚಾಪ್ಟರ್ನ ಕ್ವಶನ್ಸ್ನ ನೋಡಿ ಅದು ಬರುತ್ತೋ ಇಲ್ಲೋ ಅಂತ ಟೈಮ್ ವೇಸ್ಟ್ ಮಾಡಿ ಆಮೇಲೆ ಅದನ್ನು ಬಿಡಿಸೋ ಬದಲು ಕ್ಷೇತ್ರ ಗಣಿತ ನೋಡೋಕ್ಕೆ ಹೋಗ್ಬೇಡಿ, ಈಗಲೂ ಓದೋಕ್ಕೆ ಹೋಗ್ಬೇಡಿ, ಬಿಟ್ಬಿಡಿ, ಸ್ಕಿಪ್ ಮಾಡಿ. ಸ್ಕಿಪ್ ಮಾಡಿದ್ರೆ ನೋಡಿ, GD ಇರೋದೇ 80ಕ್ಕೆ 45 ಕ್ವಶನ್, ಅಂದರೆ 50% ನೀವು ಸಿಲೆಬಸ್ನ ಪರ್ಫೆಕ್ಟಾಗಿ ಮಾಡ್ಕೊಂಡು ಹೋದ್ರೂ ಕ್ಲಿಯರ್ ಮಾಡುವಂಥ ಎಕ್ಸಾಮ್ ಇದು. ಸೊ ಮ್ಯಾಥ್ಸಲ್ಲಿನೂ ಅಷ್ಟೇ 20 ಕ್ವಶನ್ಸ್ ಕೇಳ್ತಾರೆ ಅಂತಂದರೆ 12 ಕ್ವಶನ್ಸ್ ಮಾಡಿಕೊಂಡು ನೀವು ಕ್ಲಿಯರ್ ಮಾಡ್ಕೋಬೋದು. ತಿಳಿತಾ? 12 ಕ್ವಶನ್ಸ್ ಅಟೆಂಪ್ಟ್ ಮಾಡಿದ್ರು ಕರೆಕ್ಟಾಗಿ ಸಾಕು, ಆರಾಮಾಗಿ SSGD ಚಲೋ ಒಳ್ಳೆ ರ್ಯಾಂಕಿಂದನೇ ಒಳ್ಳೆ ನಿಮ್ಗೆ ಬೇಕಾಗಿರೋ ಪೋಸ್ಟಲ್ಲೇ ಕ್ಲಿಯರ್ ಮಾಡ್ಬೋದು. ನಾನು ಇದನ್ನು ಹೇಳ್ತಾ ಇರೋದು ಯಾರು ಮ್ಯಾಥ್ಸಲ್ಲಿ ವೀಕ್ ಇದ್ದೀರಾ, ಮ್ಯಾಥ್ಸಲ್ಲಿ ನಾನು ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಸರ್, ಮ್ಯಾಥ್ಸಲ್ಲಿ ಮಾರ್ಕ್ಸ್ ಜಾಸ್ತಿ ಆಗ್ತಾಯಿಲ್ಲ ಅಂತ ನನ್ನನ್ನು ಮೆಸೇಜ್ ಮಾಡ್ತಿರ್ತೀರಲ್ಲ. ಸೊ ಅವರಿಗೋಸ್ಕರ ಹೇಳ್ತಾರೆ. ಮ್ಯಾಥ್ಸಲ್ಲಿ ಸ್ಟ್ರಾಂಗ್ ಇರೋರು ನಿಮ್ಗೆ ಏನು ಹೇಳೋದೇ ಬೇಕಾಗಿಲ್ಲ. ನಿಮ್ದು ಯಾವುದು ಇದರಲ್ಲಿ ಯಾವ ಚಾಪ್ಟರ್ ಉಳಿದಿದೆ ಅದನ್ನಿಷ್ಟು ನೋಡ್ಕೊಂಬಿಡಿ, ನಿಮ್ಮದು ಜಾಸ್ತಿ ಮಾರ್ಕ್ಸ್ ಬಂದೇ ಬರುತ್ತೆ. 15ರಿಂದ 16 ಈಗಾಗಲೇ ಅಟೆಂಡ್ ಮಾಡೋರು ಇನ್ನೊಂದು ಸ್ವಲ್ಪ ಕರೆಕ್ಟಾಗಿ ಯಾವ ಚಾಪ್ಟರಿಂದ ಬರ್ತಾ ಇಲ್ಲ ಅದನ್ನ ನೋಡ್ಕೊಂಡ್ಬಿಟ್ರೆ ಮುಗೀತು. ನಾನು ಹೇಳ್ತಾ ಇರೋದು ಎವರೇಜ್ ಸ್ಟೂಡೆಂಟ್ಗೆ, ಯಾರು ಮ್ಯಾಥ್ಸ್ ವೀಕ್ ಇದ್ದೀರೋ ಅವ್ರಿಗೆ. ತಿಳಿತಾ?
ಯಾರು ಬರೀ ಕೇವಲ 4-5 ಮಾತ್ರ ಮ್ಯಾಥ್ಸಲ್ಲಿ ಮಾಡೋಕ್ಕಾಗ್ತಾ ಇದೆ ಅವರು 12 ತನಕ ಇನ್ಕ್ರೀಸ್ ಮಾಡ್ಬೋದು. ಈ ರೀತಿ ಮಾಡಿ ಇಷ್ಟೇ ಚಾಪ್ಟರ್ ಇದು ಮಾಡಿ. ಕ್ಷೇತ್ರ ಗಣಿತ ಬಂದರೆ ಬಿಟ್ಟೇ ಬಿಡೋದು, ಸ್ಕಿಪ್ ಮಾಡೋದು. ಕಾಲ ವೇಗ ಮತ್ತು ದೂರ ಇದನ್ನು ಸ್ಕಿಪ್ ಮಾಡೋದು. ಯಾಕೆ ನಾನು ಕಾಲ ವೇಗ ಮತ್ತು ದೂರ ಸ್ಕಿಪ್ ಮಾಡೋದು ಅಂತ ಹೇಳ್ತಿದ್ದೀನಿ ಅಂತಂದರೆ, ಇದು ಲಾಂಗೆಸ್ಟ್ ಸಿಲೆಬಸ್. ಅಂದರೆ ಈ ಎಲ್ಲ ಚಾಪ್ಟರ್ಗಳಲ್ಲಿ ಅತಿ ದೊಡ್ಡ ಚಾಪ್ಟರ್ ಅಂತಂದರೆ ಇದೆ, ಟೈಮ್, ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸ್. ಇದರಲ್ಲಿ ಭಾಳ ಕಾನ್ಸೆಪ್ಟ್ ಇದೆ. ಎಲ್ಲ ಕಾನ್ಸೆಪ್ಟು ಪ್ರತಿ ಸಲ ನಿಮಗೆ ಟ್ವಿಸ್ಟ್ ಮಾಡಿ ಕ್ವಶನ್ಸ್ ಕೇಳ್ಬೋದು, ತಿಳಿತಾ? ಸೊ ಅದಕ್ಕೋಸ್ಕರ ಇದನ್ನು ಬಿಟ್ಟು ಉಳಿದಿದ್ದು ನಾನು ಹೇಳಿದ ಶೇಕಡಾವಾರು, ಲಾಭ ನಷ್ಟ, ಅನುಪಾತ ಸಮಾನುಪಾತ, ಲಸಾಮಸ, ಸರಳೀಕರಣ, ಸರಾಸರಿ, ಇವುಗಳಲ್ಲಿ ಲಾಸ್ಟ್ ಇಯರ್ ಏನಿತ್ತಲ್ಲ ಅದೇ ಪ್ಯಾಟರ್ನಲ್ಲೇ ಖಂಡಿತ ರಿಪೀಟ್ ಆಗ್ತಾ ಇರುತ್ತೆ. ಕಾಲ ಮತ್ತು ವೇಗ ದೂರದಲ್ಲಿನೂ ಲಾಸ್ಟ್ ಇಯರ್ ರಿಪೀಟ್ ಆಗುತ್ತೆ. ಬಟ್ ಹೊಸ ಕಾನ್ಸೆಪ್ಟಲ್ಲಿ ಹೊಸ ಪ್ರಶ್ನೆ, ಅಷ್ಟು ದೊಡ್ಡದು, ಅಷ್ಟು ವಾಸ್ಟ್ ಇದೆ ಆ ಚಾಪ್ಟರ್. ಅದರಲ್ಲಿ ಬರೀ ಟ್ವಿಸ್ಟ್ ಮಾಡಿ ಕೇಳ್ಬೋದು. ಬರೀ ಒಂದು ಕಾನ್ಸೆಪ್ಟನ್ನ ಟ್ವಿಸ್ಟ್ ಮಾಡಿ ಕೇಳಿದ್ರು ನಿಮ್ಗೆ ಅರ್ಥ ಆಗಲ್ಲ. ಆ ರೀತಿ ಪ್ರಶ್ನೆಗಳು ಅದರಲ್ಲಿ ಇರ್ತವೆ. ಅದಕ್ಕೋಸ್ಕರ ಕ್ಷೇತ್ರಗಣಿತನೂ ಈಸಿ. ಯಾರೆಲ್ಲ ಮೊದಲು ಕ್ಷೇತ್ರಗಣಿತದಲ್ಲಿ ಸ್ಟ್ರಾಂಗ್ ಇದ್ದೀರಾ ಆ ಚಾಪ್ಟರ್ನು ಮಾಡ್ಬೋದು. ಇಲ್ಲ ಸರ್ ನಮ್ಗೆ ಗೊತ್ತಿಲ್ಲ, ಕ್ಯೂಬ್ ಅಂದ್ರೆ ಏನು, ಇದೇನು ವ್ಯಾಸ ಅಂದ್ರೇನು, ತ್ರಿಜ್ಯ ಅಂದ್ರೇನು, ಡಯಾಮೀಟರ್ ಅಂದ್ರೇನು, ರೇಡಿಯಸ್ ಅಂದ್ರೇನು ಗೊತ್ತಿಲ್ಲ ಸರ್ ಅನ್ನೋರು ದಯವಿಟ್ಟು ಮಾಡಕ್ಕೆ ಹೋಗ್ಬೇಡಿ, ಅದನ್ನ ಬಿಟ್ಬಿಡಿ. ಎಕ್ಸಾಮಲ್ಲಿ ಆ ಕ್ವಶನ್ ಬಂದರೆ 1 ಸೆಕೆಂಡಲ್ಲಿ ಸ್ಕಿಪ್ ಆಗಬೇಕು. ಆ ರೀತಿ ಇರಬೇಕು. ಆ ರೀತಿ ಇದ್ದಾಗ ನಿಮಗೆ ಹೆಚ್ಚಿನ ಅಂಕಗಳು ಗಳಿಸಲು ಸಾಧ್ಯ. ಆ ಸಮಯವನ್ನು ನಿಮ್ಗೆ ಬರೋ ಪ್ರಶ್ನೆಯನ್ನು ಬಿಡಿಸೋಕ್ಕೆ ಅದು ಸಹಾಯಕಾರಿ ಆಗುತ್ತೆ. ಸೊ 12 ಕ್ವಶನ್ ಟಾರ್ಗೆಟ್ ಮಾಡಿ. 12 ಕ್ವಶನ್ ಎಲ್ಲೆಲ್ಲಿಂದ ಬರುತ್ತೆ, ಇಲ್ಲಿ ನಾವು ಮಾರ್ಕ್ ಮಾಡಿರೋ ಚಾಪ್ಟರ್ಗಳಿಂದ 14 ಕ್ವಶನ್ 15 ಕ್ವಶನ್ ಬರುತ್ತೆ. ಸೊ ಅದರಲ್ಲಿ ಒಂದು 12 ಕ್ವಶನ್ಸ್ ನೀವು ಅಟೆಂಡ್ ಮಾಡುವಂಗಿರಿ. ಸೊ ಇಷ್ಟೇ, ಒಂದು 5-6 ಚಾಪ್ಟರ್ ನೀವು ಟಾರ್ಗೆಟ್ ಮಾಡಿ ಓದಿದ್ರೆ ಅಷ್ಟೇ ಓದಿ. ಅದು ಬಿಟ್ಟರೆ ಸರ್ ಚಕ್ರ ಬಡ್ಡಿಯಿಂದ ಬರುತ್ತೆ ಸರ್, ಅದು ನಮ್ಗೆ ಬಿಡಿಸೋಕ್ಕಾಗಲ್ಲ, ಬಿಟ್ಬಿಡಿ. ಚಕ್ರ ಬಡ್ಡಿ ಬಿಡಿ, ಕಾಲ ಮತ್ತು ವೇಗ ದೂರ ಬಿಡಿ. ಕ್ಷೇತ್ರ ಗಣಿತ ನಿಮ್ಗೆ ಬರದೇ ಇದ್ರೆ ಅಂದರೆ ನಿಮ್ಗೆ ಗೊತ್ತಿಲ್ಲದೆ ವ್ಯಾಸ, ಸರ್ ಡಯಾಮೀಟರ್ ಅಂದರೆ ಏನೋ ನಮ್ಗೆ ಗೊತ್ತಾಗಲ್ಲ ಅಂತಂದರೆ ಅದು ಬಿಡಿ. ಸರಳ ಬಡ್ಡಿ ಬಿಡಿ. ಇವೆಲ್ಲ ನೀವು ಬಿಟ್ಟರು ನಡೆಯುತ್ತೆ. ಇಂಪಾರ್ಟೆಂಟ್ ಚಾಪ್ಟರು ಕರೆಕ್ಟಾಗಿ ಟಾರ್ಗೆಟ್ ಮಾಡಿ ಓದಿ. 12 ಕ್ವಶನ್ ಬಂದೇ ಬರುತ್ತೆ. ಶೇಕಡಾವಾರು ನಾನು ಮತ್ತೊಮ್ಮೆ ಹೇಳ್ತೀನಿ, ಶೇಕಡಾವಾರು, ಅನುಪಾತ ಸಮಾನುಪಾತ, ಸರಾಸರಿ, ಲಸಾಮಸ, ಕೆಲಸ ಮತ್ತು ಸಮಯ, ರಿಯಾಯಿತಿ, 6 ಚಾಪ್ಟರು ಕರೆಕ್ಟಾಗಿ ಓದ್ಕೊಂಡ್ರೆ ಖಂಡಿತ ಅದರಿಂದ 12 ಮಾರ್ಕ್ಸ್ ಬರುತ್ತೆ. ಅದನ್ನು ಓದಿ ಅಷ್ಟೇ. ಇಷ್ಟೇ ಹೇಳಬಲ್ಲೆ. ಇನ್ನು ಮುಂದಿಂದು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನೀವು ಚೇಂಜಸ್ ಮಾಡ್ಕೊತಾರೆ. ಇಲ್ಲಿನೂ ಅಷ್ಟೇ ನೋಡಿ, 2000 ನಾನು ನಿಮ್ಗೆ ಪ್ರೂಫ್ ಸಮೇತ ಇದು ನಾನು ಪ್ರತಿ ಶಿಫ್ಟಲ್ಲಿ ಎಷ್ಟೆಷ್ಟು ಕ್ವಶನ್ ಕೇಳಿದ್ದಾರೆ ಅನ್ನೋದು ಇದರಲ್ಲಿದೆ. ಇಲ್ಲಿನೂ ಹಂಗೆ, ಇದು ಪ್ರತಿ ಶಿಫ್ಟಲ್ಲಿ ಕೇಳಿರೋ ಸರಾಸರಿ ಕ್ವಶನ್ಸ್ಗಳು ಲಾಸ್ಟ್ ಇಯರ್, ಈ ವರ್ಷವೂ ಅಷ್ಟೇ. ಸೊ ಒಂದು ಶಿಫ್ಟಲ್ಲಿ ಎಷ್ಟು 25 ಕ್ವಶನ್ ಇತ್ತು 2021ರಲ್ಲಿ. ಸೊ ಒಂದೊಂದು ಶಿಫ್ಟಲ್ಲಿ ಎಷ್ಟೆಷ್ಟು ಕ್ವಶನ್ಸ್ ಕೇಳಿದ್ದಾರೆ ಅನ್ನೋದನ್ನ ಕೊಟ್ಟಿದ್ದೀನಿ. ಯಾವ್ಯಾವ ಇಂಪಾರ್ಟೆಂಟು ಇದರಲ್ಲಿ ಹೇಳಿದಿನೆಲ್ಲ ಮಾರ್ಕ್ ಮಾಡಿದ್ದು, ಅವೇ ಇದರಲ್ಲೂ ಇಂಪಾರ್ಟೆಂಟ್ ಇವೆ. ಸೊ ಅವುಗಳನ್ನ ನೋಡಿ. ಸರಳೀಕರಣ ಈಸಿ, ಅದನ್ನು ಮಾಡ್ಕೊಳ್ಳಿ, ಆಯಿತಾ? ಸೊ ರೀಸ್ನಿಂಗ್ ನೋಡೋಣ. ಸೊ ರೀಸ್ನಿಂಗ್ ನಾನು ಹೇಳಿದ್ದೆ ಎಲ್ರಿಗೂ ಈಸಿ ಸಬ್ಜೆಕ್ಟ್ ಇದು. ಆಲ್ರೆಡಿ ನಾನು ನಿಮಗೆ ಸ್ಕ್ರೀನ್ಶಾಟ್ ಕಳಿಸಿ ಟೆಕ್ಸ್ಟ್ ಬುಕ್ದು ಅಂತ ನಾನು ಭಾಳ ಜನಕ್ಕೆ ಹೇಳಿದ್ದೆ. ಅಂದರೆ ನಮ್ಮ ಗ್ರೂಪ್ ಟೆಲಿಗ್ರಾಮ್ ಚಾನಲಲ್ಲಿ ಹೇಳಿದ್ದೆ, ಭಾಳ ಜನ ಕಳಿಸಿದ್ದಾರೆ. ಸೊ ಎಲ್ಲರೂ ಆಲ್ಮೋಸ್ಟು 30-34 ತೊಗೊತಿದ್ದಾರೆ ಮಿನಿಮಮ್. ಕೆಲವೊಬ್ರು 38 ತೊಗೊಂಡವರು ಇದ್ದಾರೆ, 40ಕ್ಕೆ 40 ತೊಗೊಂಡವರು ಇದ್ದಾರೆ ರೀಸ್ನಿಂಗಲ್ಲಿ. ಸೊ ರೀಸ್ನಿಂಗಲ್ಲಿ ಜಾಸ್ತಿ ಹೇಳೋದೇನು ಅವಶ್ಯಕತೆ ಇಲ್ಲ. ಸೊ ರೀಸ್ನಿಂಗಲ್ಲಿ ನಿಮ್ಗೆ ಯಾವ ಚಾಪ್ಟರ್ ಬರಲ್ಲ ಅದನ್ನು ಕ್ಲಾಸಸ್ ನೋಡಿ, ಯಾವ ಚಾಪ್ಟರ್ ಬರ್ತಾ ಇಲ್ಲ ಅನಾಲಿಸಿಸ್ ಮಾಡಿ. ನೀವು ಒಂದು ಟೆಸ್ಟ್ ಕೊಡ್ತೀರಲ್ಲ, ಸೊ ರೀಸ್ನಿಂಗಲ್ಲಿ ಯಾವ ಕ್ವಶನ್ಸ್ ಬರ್ತಿಲ್ಲ, ಕ್ವಶನ್ಸು ಯಾವ ಚಾಪ್ಟ್ರಲ್ಲಿ ಬರುತ್ತೆ ಆ ಚಾಪ್ಟರ್ದು ಒಂದು ಕ್ಲಾಸ್ ನೋಡಿ, ಅದನ್ನ ಯಾವ ರೀತಿ ಕ್ವಶನ್ಸ್ಗಳು ಆ ಚಾಪ್ಟ್ರಲ್ಲಿ ಬರ್ತವೆ ಅನ್ನೋದನ್ನ ಮತ್ತೊಂದು ಸಲ ನೋಡ್ಕೊಳ್ಳಿ, ಅದನ್ನ ಬಿಡಿಸಿ. ಸೊ ರೀಸ್ನಿಂಗಲ್ಲಿ ಎಲ್ಲರೂ 35ಕ್ಕಿಂತ ಜಾಸ್ತಿ ತೆಗಿಯೋಕ್ಕೆ ಟ್ರೈ ಮಾಡಿ. ಎಲ್ಲರೂ ತೆಗಿಯೋಕ್ಕೆ ಟ್ರೈ ಮಾಡಿ. ಸರ್ ನಾನು ವೀಕು ಸ್ಟ್ರಾಂಗು ಏನಿಲ್ಲ, ಎಲ್ಲರೂ 30 ಅಂತೂ ಮಿನಿಮಮ್ ತೆಗಿಲೇಬೇಕು. 35+ ತೆಗೆದ್ರೆ ವೆಲ್ ಆ್ಯಂಡ್ ಗುಡ್, ಅಷ್ಟೇ ಹೇಳಬಲ್ಲ. ತಿಳಿತಾ? ಇದು ರೀಸ್ನಿಂಗ್ ಈಸಿ, ಅದಕ್ಕೇನು ನಾನು ಹೇಳೋದು ಅವಶ್ಯಕತೆ ಇಲ್ಲ. ಇನ್ನು ಜಿ ಕೆಯಲ್ಲಿ 10-12 ಕ್ವಶನ್ಸು ನಾನು ಹೇಳಿದ್ದೆ. ಜಿ ಕೆಯಲ್ಲಿ ಸ್ವಲ್ಪ GDಯಲ್ಲಿ ಈಸಿ ಕ್ವಶನ್ಸ್ ಕೇಳ್ತಾರೆ, ಬೇಸಿಕ್ಸ್ ಕ್ವಶನ್ಸ್ ಇರುತ್ತೆ. ಸೊ ಕೆಲವೊಂದು ಅಪ್ಲೈಡ್ಸ್ ಕ್ವಶನ್ಸ್ ಇರ್ತವೆ ಎಕನಾಮಿಕ್ಸಲ್ಲಿ, ಅಂದರೆ ಬೇಸಿಕಲ್ಲೇ ಅಪ್ಲೈಡ್ ಇರ್ತವೆ. ಲಾಸ್ಟ್ ಟೈಮು ಮಾಡೋಕ್ಕಾಗಿಲ್ಲ, ಕಾರಣ ಲಾಸ್ಟ್ ಟೈಮು ಇಂಗ್ಲೀಷಲ್ಲಿ ಕ್ವಶನ್ ಪೇಪರ್ ಇತ್ತು ಹುಡುಗರಿಗೆ. ಈ ಸಲ ಕನ್ನಡದಲ್ಲಿದೆ, ಎಕನಾಮಿಕ್ಸು ಅರ್ಥ ಆಗುತ್ತೆ. ನಾವು ಕನ್ನಡದಲ್ಲಿ ನಿಮಗೆ ಲಾಸ್ಟ್ ಇಯರ್ ಕ್ವಶನ್ ಪೇಪರೇ ಜಿ ಕೆ ಕೊಡ್ತಾ ಇದ್ದೀವಲ್ಲ, ಸೊ ಅದನ್ನು ನೋಡ್ಕೊಳ್ಳಿ. ಅದನ್ನು ನೀವು ಯಾವ ರೀತಿ ನಿಮ್ಮ ಸಾಮರ್ಥ್ಯ ಏನು, ಸಾಮಾನ್ಯ ಅಧ್ಯಯನದಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ, ಎಷ್ಟು ಬರ್ತಿಲ್ಲ ಅನ್ನೋದನ್ನ, ಅದ್ರ ಮೇಲೆ ನೀವು ಬೇರೆ ಸಬ್ಜೆಕ್ಟಲ್ಲಿ ಎಷ್ಟು ಮಾರ್ಕ್ಸ್ ತೊಗೋಬೇಕು. ಟೋಟಲ್ 90 ಆಗೋಕ್ಕೆ ನನಗೆ ಸಾಮಾನ್ಯ ಅಧ್ಯಯನದಿಂದ ಎಷ್ಟು ಮಾರ್ಕ್ಸ್ ಬರುತ್ತೆ, ರೀಸನಿಂಗಿಂದ ಎಷ್ಟು ಮಾರ್ಕ್ಸ್ ಬರುತ್ತೆ, ಮ್ಯಾಥ್ಸಿಂದ ಎಷ್ಟು ಮಾರ್ಕ್ಸ್ ಬರುತ್ತೆ, ಯಾವುದಕ್ಕೆ ಟೈಮ್ ಕೊಡಬೇಕು ಅನ್ನೋದನ್ನ ನೀವು ಅಕಾರ್ಡಿಂಗ್ ಟು ದ್ಯಾಟ್ ನೋಡಿಕೊಂಡು ಸ್ಟ್ರಾಟಜೈಸ್ ಮಾಡ್ಕೊಳ್ಳಿ. ಈಗ ಜಿ ಕೆಯಲ್ಲಿ ನಾನು ಇಂಪಾರ್ಟೆಂಟ್ ಚಾಪ್ಟರ್ಸು ಅಂತಂದರೆ ಲಾಸ್ಟ್ ಇಯರ್ ಕೇಳಿರೋ ಪ್ರಶ್ನೆಗಳು ಯಾವ್ಯಾವ ರೀತಿ ಇದೆ ಅಂತ. ಕರೆಂಟ್ ಅಫೇರ್ಸ್ದು ಒಂದು 3 ಕ್ವಶನ್ಸ್ ಕೇಳಿದರು. ಕಲ್ಚರ್ ಅಂತಂದರೆ ಡ್ಯಾನ್ಸ್ ಫಾರ್ಮ್ಸು, ಮ್ಯೂಸಿಷಿಯನ್ಸು, ಈ ರೀತಿ ಕ್ವಶನ್ಸ್ಗಳು. ಮತ್ತು ಟೆಂಪಲ್ಸು, ಆರ್ಕಿಟೆಕ್ಚರ್ಸು ಎಲ್ಲಿದೆ ಏನು,
ನಮ್ಮ ಭಾರತದ ಸಂಸ್ಕೃತಿ ಬಗ್ಗೆ ಎಲ್ಲ ಪ್ರಶ್ನೆಗಳನ್ನು ಅದರಲ್ಲಿ ಕೇಳ್ತಾರೆ. ಸೊ ಅದರಿಂದ ಒಂದು 3 ಕ್ವಶನ್ ಇತ್ತು, 2.5 ಕ್ವಶನ್ ಅಂದರೆ ಒಂದು ಕ್ವಶನಲ್ಲಿ ಒಂದೊಂದು ಚಾಪ್ಟರಲ್ಲಿ ಒಂದೊಂದು ಶಿಫ್ಟಲ್ಲಿ 3 ಕ್ವಶನ್ ಕೇಳಿದ್ರೆ, ಒಂದೊಂದು ಶಿಫ್ಟಲ್ಲಿ 2 ಕ್ವಶನ್ ಕೇಳಿದರು. ಇತಿಹಾಸದಿಂದ ಪ್ರತಿ ಶಿಫ್ಟಲ್ಲಿ 2 ಕ್ವಶನು, ಭೂಗೋಳದಿಂದ 2 ಕ್ವಶನು, ಸಂವಿಧಾನದಿಂದ 2 ಕ್ವಶನು, ಎಕನಾಮಿಕ್ಸಿಂದ 3 ಕ್ವಶನು, ಸೈನ್ಸಿಂದ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿಯಿಂದ 2 ಕ್ವಶನ್ನು. ಸೊ ಇಷ್ಟು ನೀವು ಯಾವ ಇದರಲ್ಲಿ ಜಾಸ್ತಿ ಬರುತ್ತೆ, ನಿಮಗೆ ಯಾವುದು ಈಸಿ ಅದನ್ನು ಟಾರ್ಗೆಟ್ ಮಾಡಿ. ಇತಿಹಾಸ, ಭೂಗೋಳ, ಸಂವಿಧಾನ, ಎಕನಾಮಿಕ್ಸ್ ಇವಂತೂ ಬೇಸಿಕ್ಸು. ಇವು ಮುಗಿಸ್ಕೊಂಡ್ರೆ ಇದರಲ್ಲಿ ಒಂದು 5ರಿಂದ 6 ಕ್ವಶನ್ಸು ಬಂದೇ ಬರುತ್ತೆ. 5ರಿಂದ 6 ಅಲ್ಲ, 7ರಿಂದ 8 ಕ್ವಶನ್ಸು ಬಂದೇ ಬರುತ್ತೆ ಇವಿಷ್ಟರಿಂದ. ಸೊ ಅರ್ಧ ಇದನ್ನೇ ಮುಗೀತು, ಏನದು ಪೋರ್ಷನ್ನೇ ಮುಗೀತು. ಇತಿಹಾಸ, ಭೂಗೋಳ, ಸಂವಿಧಾನ, ಆರ್ಥಿಕ. ಇದು PC ಥರ ಸೈನ್ಸಲ್ಲಿ ಒಂದು 20 ಕೇಳಿ ಇತಿಹಾಸದಲ್ಲಿ ಏನು ಕೇಳಿದೆ ಆ ರೀತಿ ತಪ್ಪು ಇವ್ರು ಮಾಡಲ್ಲ. SSC ಅವರು ಎಲ್ಲನೂ ಸಮಾನವಾಗಿ ನೋಡ್ಕೋತಾರೆ. ಅವರು ಹಳೆ ಟ್ರೆಂಡ್ ಏನಿದೆ ಅದನ್ನು ಫಾಲೋ ಮಾಡೇ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನೀವು ಇದನ್ನು ಓದ್ಕೊಳ್ಳಿ. ಸೈನ್ಸ್ ಒಂದು ಸ್ವಲ್ಪ ಬರೋದು, ಸೈನ್ಸ್ ನೋಡ್ಕೊಂಡ್ರೆ ಅಲ್ಲಿಂದ ಒಂದು 2 ಕ್ವಶನು. ಸೊ ಅರ್ಧ ಪೋರ್ಷನ್ನು ಇದರಲ್ಲೇ ಮುಗಿಯುತ್ತೆ. ಇನ್ನು ಉಳಿದಿರೋದು ಏನದು ಸ್ಟ್ಯಾಟಿಕ್ ಜಿಕೆ ಅಂದರೆ ಪ್ರಶಸ್ತಿಗಳು, ಬುಕ್ಸ್ ಆ್ಯಂಡ್ ಆಥರ್ಸು, ಜನಗಣತಿ, ಯೋಜನೆಗಳು, ಕ್ರೀಡೆ ಇವುಗಳೆಲ್ಲ ಇಂದ ಒಂದು 5ರಿಂದ 6 ಕ್ವಶನ್ಸ್ ಬರುತ್ತೆ. ಅವುಗಳ ಟಾಪಿಕ್ಕು ನಾನು PDF ಅಲ್ಲಿ ನಿಮಗೆ ಕೊಡ್ತೀನಿ. ಸೊ ಅವುಗಳನ್ನು ಸ್ವಲ್ಪ ನೋಡ್ಕೊಳ್ಳಿ. ಇಷ್ಟೇ ಮಾಡಿ. ಕರೆಂಟ್ ಅಫೇರ್ಸು ಎಷ್ಟು ವರ್ಷದ್ದು ಓದಬೇಕು ಅಂತಂದರೆ GDಯಲ್ಲಿ ಯದ್ವಾ ಕೇಳ್ತಾರೆ, ಅದು ಮಾತ್ರ ನಿಜ. ಕರೆಂಟ್ ಅಫೇರ್ಸ್ದು GDಯಲ್ಲಿ 18ರಿಂದ 24 ತಿಂಗಳು, 1.5 ವರ್ಷದಿಂದ 2 ವರ್ಷ ಹಳೆಯದು ಕೇಳಿದ್ದಾರೆ. ಕೆಲವೊಂದು ಸಲ ಅದಕ್ಕಿಂತ ಹಳೆಯದು ಕೇಳಿದ್ದಾರೆ. ಸೊ ಅದಕ್ಕೋಸ್ಕರ ಕರೆಂಟ್ ಅಫೇರ್ಸು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದೆ. ನೀವು ಇಲ್ಲಿ ತನಕ ಏನಾದರೂ ಓದಿರಲಿಲ್ಲ ಅಂತಂದರೆ ಯಾವುದೋ ಒಂದು 6 ತಿಂಗಳು ಕಂಪಲೇಷನು ಏನೋ ನೋಡ್ಕೊಂಡ್ಬಿಡಿ ಮೇಲ್ಮೇಲೆಯಿಂದ. ಏನದು ಜಾಸ್ತಿ ಕರೆಂಟ್ ಅಫೇರ್ಸಲ್ಲಿ ನೋಡ್ಕೋಬೇಕಾಗಿರೋದು ಏನಂತಂದರೆ ಲಾಸ್ಟ್ ಇಯರ್ ಬಜೆಟ್ದು, ಈ ವರ್ಷದ್ದಲ್ಲ, ಲಾಸ್ಟ್ ಇಯರ್ ಬಜೆಟ್ದು, ಎಕನಾಮಿಕ್ ಸರ್ವೆದು, ಮತ್ತು ಏನದು ಇನ್ನೊಂದೇನಂತಂದರೆ ಸರ್ಟ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಇರ್ತಾವಲ್ಲ, ನಮ್ಮ ಭಾರತ ಎಷ್ಟನೇ ರಾಷ್ಟ್ರ, ಕೆಲವೊಂದು ಪ್ರೈಸ್ಗಳು ಬಂದಿರ್ತವೆ ಭಾರತಕ್ಕೆ, ಅವುಗಳನ್ನೆಲ್ಲವನ್ನು ನೋಡ್ಕೊಳ್ಳಿ. ಕ್ರೀಡೆ ಲಾಸ್ಟ್ ಇಯರ್ ಏನಾಗಿತ್ತು, ಅವುಗಳು ಯಾರ್ಯಾರು ಗೆದ್ದಿದ್ದಾರೆ. ಸೊ 6 ಮಂತ್ ಅಥವಾ 1 ಇಯರ್ ಕಂಪಲೇಷನ್ಸು 2022 ಎಲ್ಲಾದರೂ ಇದ್ದರೆ ಅದನ್ನು ತೊಗೊಂಡು ಅದರಲ್ಲಿರೋ ಅದನ್ನೇ ಓದಿ. ಮ್ಯಾಗ್ಝಿನ್ ಪ್ರತಿ ತಿಂಗಳದ್ದು ಓದಿ ಅದನ್ನು ರಿವೈಸ್ ಮಾಡ್ಕೊತೀನಿ ನಾನು. ಇದಕ್ಕೆ ಹೋಗಬೇಡಿ ಕರೆಂಟ್ ಅಫೇರ್ಸ್ಗೆ. 1 ವರ್ಷದ ಬುಕ್ ತೊಗೊಳ್ಳಿ, ಡೈಲಿ 1-2 ತಾಸು ಅದನ್ನು ನೋಡ್ಕೊಂಡ್ಬಿಡಿ, ಅಷ್ಟೇ ಸಾಕು ಕರೆಂಟ್ ಅಫೇರ್ಸ್ಗೆ. ಸೊ ಉಳಿದಿದ್ದೆಲ್ಲ ನಿಮ್ಗೆ ಗೊತ್ತೇ ಇದೆ. GK ನಾನು ಹೆಚ್ಚಿಗೆ ಹೇಳಕ್ಕೆ ಹೋಗಲ್ಲ. ಇನ್ನು ಇಂಗ್ಲೀಷು, ವೊಕ್ಯಾಬ್ಯುಲರಿ. ಇಂಗ್ಲೀಷಲ್ಲಿರೋದು 3: ವೊಕ್ಯಾಬ್ಯುಲರಿ ಒಂದು, ಗ್ರಾಮರ್ ಒಂದು, ಕ್ಲೋಸ್ ಟೆಸ್ಟ್ ಒಂದು. ಕ್ಲೋಸ್ ಟೆಸ್ಟು ಪ್ರತಿ ವರ್ಷ 5 ಕ್ವಶನ್ಸ್ ಬಂದೇ ಬರುತ್ತೆ. ಸೊ 20ರಲ್ಲಿ 5 ಕ್ವಶನು, ಇದರಿಂದ 20 ಕ್ವಶನ್ ಟೋಟಲ್ ಅಲ್ವಾ. 5 ಇದರಿಂದ ನೋಡಿ ಇಲ್ಲಿದೆ, ಇಲ್ಲಿ ಕ್ಲೋಸ್ ಟೆಸ್ಟ್ 3ನೇದಿದೆ. ಪ್ರತಿ ವರ್ಷ 5 ಕ್ವಶನ್ ಕೇಳ್ತಾರೆ. 21ರಲ್ಲಿನೂ 5 ಕ್ವಶನ್ಸ್ ಕೇಳಿದರು. ಸೊ ಗ್ರಾಮರಿಂದ ಎಷ್ಟು? ಇನ್ನೊಂದು ಹೇಳ್ಬೇಕಂತಂದರೆ GDಯಲ್ಲಿ ಗ್ರಾಮರ್ ಸೆಕ್ಷನ್ ಭಾಳ ಕಡಿಮೆ. ನೀವು ಏನು ಮಾಡಬೇಕು ಸರ್, ಇಂಗ್ಲೀಷ್ ಗ್ರಾಮರ್ ಏನು ಮಾಡಬೇಕು ಅಂತ ನೋಡಿ, ನಾನು ಹೇಳ್ತೀನಿ ನಿಮಗೆ ಪ್ರೂಫ್ ಸಮೇತ. ಸ್ಪಾಟ್ ದ ಎರರು, ಇದು ವೊಕ್ಯಾಬ್ಯುಲರಿಯಲ್ಲಿ ಬರೋದು. ನಾನು ಮಾರ್ಕ್ ಮಾಡ್ತೀನಿ. ವೊಕ್ಯಾಬ್ಯುಲರಿಯಲ್ಲಿ ಬರೋ ಚಾಪ್ಟರ್ನ ನಾನು ಈ ಆರೆಂಜ್ ಕಲರಿಂದ ಮಾರ್ಕ್ ಮಾಡ್ತೀನಿ. ಸ್ಪಾಟ್ ದ ಎರರು, ಇದು ಸ್ಪಾಟ್ ದ ಎರರು ಇದರಲ್ಲಿ ಬರುತ್ತೆ. ಏನದು ಗ್ರಾಮರಲ್ಲಿ ಬರುತ್ತೆ. ಸ್ಪೆಲ್ಲಿಂಗ್ ಚೆಕ್ಕು, ಇಡಿಯಮ್ ಆ್ಯಂಡ್ ಫ್ರೇಸಸ್ಸು, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ನು, ಸಿನೋನಿಮ್ ಆ್ಯಂಟೋನಿಮ್, ಹೋಮೋನಿಮ್ಸು, ಫಿಲ್ ಇನ್ ದ ಬ್ಲ್ಯಾಂಕ್ಸು, ಮಿಸ್ಲೇನಿಯಸ್ ಓದ್ಬಿಡಿ. ಸೊ ಇಷ್ಟು ಚಾಪ್ಟರು ವೊಕ್ಯಾಬ್ಯುಲರಿನೇ ಇದು, ತಿಳಿತಾ? ಸೊ ವೊಕ್ಯಾಬ್ಯುಲರಿಯಿಂದನೇ 2, 4, 4, 3, 7, 3, 10, 12. ಸೊ 12 ಇದರಿಂದ 5 ಇದರಿಂದ ಇಲ್ಲಿಂದ ಬರೀ 3 ಕ್ವಶನ್ಸ್ ಬರುತ್ತೆ, ತಿಳಿತಾ? ನೀವು ಗ್ರಾಮರ್ ಹಿಂದೆ ಬಿದ್ದರೆ ನೀವು ಸ್ಟ್ರಾಟಜೈಸ್ ಮಾಡಿಕೊಂಡು ಓದಬೇಕು. ಗ್ರಾಮರಿಂದ ಬಿದ್ದರೆ ನೀವು ಬರೀ ಗ್ರಾಮರಲ್ಲಿ ಬರೋದು ಎಷ್ಟು, ಸೆಂಟೆನ್ಸ್ ಇಂಪ್ರೂವ್ಮೆಂಟು 2 ಕ್ವಶನು ಅಥವಾ 3 ಕ್ವಶನು, ಸ್ಪಾಟ್ ದ ಎರರು 3 ಕ್ವಶನ್, ತಿಳಿತಾ? ಇಷ್ಟು ಇದ್ದರೆ ಎಷ್ಟು, 3 ಕ್ವಶನ್ಸ್ ಬರ್ತವೆ ಗ್ರಾಮರಿಂದ. 20ರಲ್ಲಿ 3 ಕ್ವಶನು ಗ್ರಾಮರಿಂದ ಬರುತ್ತೆ. ನೀವು ಪ್ರತಿದಿನ ಬರೀ ಗ್ರಾಮರೇ ಓದ್ಕೊಂಡು ಕೂತ್ರೆ ಖಂಡಿತ ಇಂಗ್ಲೀಷಲ್ಲಿ ಮಾರ್ಕ್ಸ್ ಇನ್ಕ್ರೀಸ್ ಆಗಲ್ಲ. ಇಂಗ್ಲೀಷಲ್ಲಿ ನೀವು ಮಾಡಬೇಕಾಗಿರೋದೇನು, ಇಡಿಯಮ್ ಫ್ರೇಸಸ್ ಓದಬೇಕು, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸು, ಸಿನೋನಿಮ್ ಆ್ಯಂಟೋನಿಮು, ಹೋಮೋನಿಮ್ಸು, ಫಿಲ್ ಇನ್ ದ ಬ್ಲ್ಯಾಂಕ್ಸು, ಇವುಗಳನ್ನ ನೋಡ್ಕೋಬೇಕು, ಇವುಗಳನ್ನ ಬೈಪಾಟ್ ಮಾಡಬೇಕು. ಇದಕ್ಕೆ ಕ್ಲಾಸ್ ಮಾಡೋ ಅಗತ್ಯ ಇಲ್ಲ, ನೀವೇ ಪ್ರಾಕ್ಟೀಸ್ ಮಾಡಿಕೊಂಡು ಹೋಗ್ಬೋದು, ತಿಳಿತಾ? ಅದನ್ನ ಪ್ರಾಕ್ಟೀಸ್ ಅಂತಂದರೆ ಪ್ರತಿದಿನ
ಸ್ಪೆಲ್ಲಿಂಗ್ ನೋಡ್ಕೊಳ್ಳೋದು, ಇಡಿಯಂ ಫ್ರೇಸಸ್ ನೋಡ್ಕೊಳ್ಳೋದು, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ನೋಡ್ಕೊಳ್ಳೋದು, ಸಿನೋನಿಮ್ ಆಂಟೋನಿಮ್ ನೋಡ್ಕೊಳ್ಳೋದು, ಹೋಮೋನಿಮ್ ನೋಡ್ಕೊಳ್ಳೋದು, ಇದನ್ನೆಲ್ಲ ನೋಡ್ಕೋಬಹುದು. ಸೊ ನಾನು ಲಾಸ್ಟ್ ಇಯರ್ ವೊಕ್ಯಾಬ್ಯುಲರಿಯಲ್ಲಿ ಕೇಳಿರೋ ಇದನ್ನ ಟೆಲಿಗ್ರಾಮ್ ಚಾನಲಲ್ಲಿ ಹಾಕ್ತೀನಿ. ಅದ್ರ ಬೇಸಿಸ್ ಮೇಲೆ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮತ್ತೆ ಇನ್ನು ಹೆಚ್ಚಿನ ವೊಕ್ಯಾಬ್ಯುಲರಿನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಅದನ್ನು ನಾನು ತಿಳಿಸ್ತೀನಿ ನಿಮ್ಗೆ ಯಾವ್ಯಾವ ರೀತಿ ನಾನು ಕೊಡಲಿದ್ದೇನೆ ಅನ್ನೋದನ್ನ. ಈ 20 ದಿನದಲ್ಲಿ ಫುಲ್ ಆ್ಯಕ್ಟಿವ್ ಆಗಿ ನಿಮ್ಗೆ ಏನೇನು ಬೇಕೋ ಫುಲ್ ಎಲ್ಲನೂ ಸಹಾಯ ಮಾಡ್ತೀನಿ. ಅದನ್ನ ನೀವು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತೀನಿ ಅಷ್ಟೇ. ಸೊ ನಿಮಗೆ ಲಾಸ್ಟ್ ಇಯರು ಅಷ್ಟೇ, ಇವೆರಡೇ ಚಾಪ್ಟರಿಂದ ಲಾಸ್ಟ್ ಇಯರು 25 ಕ್ವಶನಲ್ಲಿ 5 ಕ್ವಶನ್ ಬಂದಿತ್ತು. ಆಯಿತಾ? 20% 20 to 30% ಇದೆ ಅಷ್ಟೇ. ಅಂದರೆ 100 ಕ್ವಶನ್ಸ್ ಕೇಳಿದ್ರೆ ಒಂದು 20-30 ಕ್ವಶನ್ಸ್ ಬರ್ತವೆ. ಸೊ 20 ಕ್ವಶನ್ಸ್ಗೆ 2 3 ಕ್ವಶನ್ಸು ಅಷ್ಟೇ ಗ್ರಾಮರಿಂದ ಬರುತ್ತೆ. ಉಳಿದ 15 ಕ್ವಶನು ಬರೋದು ಒಂದು ಕಾಂಪ್ರಿಹೆನ್ಷನ್ ಅಂತ ಕರೀತಾರೆ. ಕಾಂಪ್ರಿಹೆನ್ಷನ್ ಕ್ಲೋಸ್ ಟೆಸ್ಟ್ಗೆ ಇನ್ನೊಂದು ಕಾಂಪ್ರಿಹೆನ್ಷನ್ ಅಂತ ಕರೀತಾರೆ. ಸೊ ಒಂದು 5 ಕ್ವಶನ್ ಕಾಂಪ್ರಿಹೆನ್ಷನಿಂದ, ಉಳಿದ 10 to 12 ಕ್ವಶನ್ ವೊಕ್ಯಾಬ್ಯುಲರಿಯಿಂದ. ಸೊ ಅವುಗಳೆಲ್ಲವನ್ನು ಸ್ಟ್ರಾಂಗ್ ಮಾಡ್ಕೊಂಡು ಇಟ್ಕೊಂಡ್ರೆ ನಿಮಗೆ ಖಂಡಿತ ಹೆಚ್ಚಿನ ಅಂಕಗಳನ್ನ ಗಳಿಸಲು ಸಾಧ್ಯ. ನಿಮ್ಗೆ ಎಷ್ಟು ಬರುತ್ತೆ ವೊಕ್ಯಾಬ್ಯುಲರಿಯಲ್ಲಿ ಈಸಿ ಚಾಪ್ಟರ್ ಅಂತಂದರೆ ಇಡಿಯಂ ಫ್ರೇಸಸ್ಸು, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್. ಸೊ ಅವುಗಳನ್ನಾದರೂ ಪ್ರಾಕ್ಟೀಸ್ ಮಾಡಿ. ಅವುಗಳು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಹೆಚ್ಚಿನ ಮಾರ್ಕ್ಸ್ ಸಿಗುತ್ತೆ. ಅವುಗಳಿಂದನೂ 5 ಕ್ವಶನ್ನು 5 to 6 ಕ್ವಶನ್ಸ್ ಬರುತ್ತೆ. ಸಿನೋನಿಮ್ ಆಂಟೋನಿಮು ಗೊತ್ತೇ ಇದೆ ನಿಮಗೆ. SSC ಅಥವಾ ಸಾರಿ ಯಾವುದು SDA FDA ಓದೋರಿಗೂ ಗೊತ್ತೇ ಇದೆ. ಸಿನೋನಿಮ್ ಆಂಟೋನಿಮ್ ಭಾಳ ದಿನಗಳು ಓದಿದ್ರೆ ಮಾತ್ರ ಅದು ಕರೆಕ್ಟಾಗಿ ನೆನಪಲ್ಲಿರುತ್ತೆ. ಸೊ ಸದ್ಯಕ್ಕೆ ಏನು ಮಾಡಿ, 20 ದಿನ ಇದೆ. ಡೈಲಿ ಒಂದು ಎಲ್ಲ ಈ ವೊಕ್ಯಾಬ್ಯುಲರಿಯಿಂದ ಒಂದು 30 ಎಲ್ಲ ಚಾಪ್ಟರ್, ಅಂದರೆ ಎಲ್ಲ ಚಾಪ್ಟರಿಂದ ಇಡಿಯಂ ಫ್ರೇಸಸ್ ಒಂದು 30, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಒಂದು 30, ಸಿನೋನಿಮ್ ಆಂಟೋನಿಮ್ ಒಂದು 30 ಬರ್ದಿಡಿ. ಬರೆದು ಪ್ರಾಕ್ಟೀಸ್ ಮಾಡಿ. ಅಂದರೆ ಅರ್ಥ ಏನು, ಅದ್ರದ್ದು ಸಿನೋನಿಮ್ ಏನು, ಅದ್ರದ್ದು ಆಂಟೋನಿಮ್ ಏನು ಅಂತ. ಸೊ 20-30 600 ವರ್ಡ್ಸ್ ಸ್ವಲ್ಪ ಕಲಿತೀರಾ. ಸೊ ಇದು ಈಗ ನೀವು ಕಲ್ತಿರೋ 600ರಲ್ಲೇ ಕೇಳ್ತಾರೆ ಅಂತ ಹೇಳಲ್ಲ. ಇಲ್ಲಿ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮಾಡಲೇಬೇಕು. ನೀವು ಈ ಸಲ DR ಎಕ್ಸಾಮಲ್ಲಿ ಎಷ್ಟೋ ಜನ ಎಷ್ಟೆಷ್ಟೋ ಕರೆಂಟ್ ಅಫೇರ್ಸ್ ಎಲ್ಲೆಲ್ಲಿಂದನೂ ಓದೋದ್ರಿ, ಎಲ್ಲಿ ಕರೆಂಟ್ ಅಫೇರ್ಸ್ ಅಷ್ಟೊಂದು ಕೇಳಿಲ್ಲ. ಸೊ ಅದೇ ರೀತಿ ಇಲ್ಲಿನೂ ಆಗುತ್ತೆ. ಎಷ್ಟೋ ಜನ ಮೆಂಟಲ್ ಎಬಿಲಿಟಿ ಏನೇನೋ ಕೇಳ್ಕೊಂಡು ಓದ್ಕೊಂಡು ಹೋದ್ರಿ, ಒಂದು 4-5 ವರ್ಷದಿಂದ ಮೆಂಟಲ್ ಎಬಿಲಿಟಿ ಓದ್ಕೊಂಡು ಹೋದ್ರಿ. ಅಲ್ಲಿ ಹೋದರೆ ಮ್ಯಾಥ್ಸಿಂದ ಒಂದೇ ಕ್ವಶನು, ಉಳಿದ 4 ಕ್ವಶನ್. ಟೋಟಲ್ ಮೆಂಟಲ್ ಎಬಿಲಿಟಿಯಿಂದ ಬಂದಿದ್ದ 5 ಕ್ವಶನು, ಒಂದು ಮ್ಯಾಥ್ಸಿಂದ 4 ರೀಸನಿಂಗಿಂದ ಈ ಸಲ DR. ಸೊ ಅದೇ ರೀತಿ ಇಲ್ಲಿನೂ ವೊಕ್ಯಾಬ್ಯುಲರಿಲೂ ಹಾಗೆ ನೀವು ಓದಿರೋ ಎಲ್ಲನೂ ಅದರಲ್ಲಿ ಬರುತ್ತೆ ಅನ್ನೋಕ್ಕಾಗಲ್ಲ. ಸೊ ನೀವು ಓದದೇ ಇರೋದು, ನೀವು 600 ಓದಿದ್ರೆ ಅಲ್ಲಿ ನೀವು ಓದದೇ ಇರೋದು ಬರ್ಬೋದು. ಸೊ ಅದಕ್ಕೋಸ್ಕರ ನೀವು ಓದಿ, ಇದರಿಂದನೂ ಬರ್ಬೋದಲ್ವಾ. ಸೊ ಅದಕ್ಕೋಸ್ಕರ ಲಾಸ್ಟ್ ಇಯರ್ ಪ್ರೀವಿಯಸ್ ಇಯರ್ ರಿಪೀಟ್ ಮಾಡೋದ್ರಿಂದ ಆಲ್ಮೋಸ್ಟ್ ಕವರ್ ಮಾಡೋಕ್ಕೆ ಟ್ರೈ ಮಾಡಿ. ನಾನು ವೊಕ್ಯಾಬ್ಯುಲರಿದು PDFs ಕೊಡೋಕ್ಕೆ ಟ್ರೈ ಮಾಡ್ತೀನಿ. ತಿಳಿತಾ? ಸೊ ಇಷ್ಟು ಹೇಳ್ತಾ ಇವತ್ತಿಂದು ಈ ಕ್ಲಾಸ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಟೆಲಿಗ್ರಾಮ್ ಚಾನಲ್ ದಿ ಟಾರ್ಗೆಟ್ 100 ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ ನಿಮ್ಮ ಸ್ನೇಹಿತರಿಗೂ ತಿಳಿಸಿ. ನಾವು ಈಗ SSC GD ಆದ ನಂತರ ಬರುವ ರೈಲ್ವೆ ಎಕ್ಸಾಮು, SSC MTS ಎಕ್ಸಾಮು, ಮತ್ತು ರೈಲ್ವೇದು ALP ಮತ್ತು ಟೆಕ್ನಿಷಿಯನ್ನು, ಇವುಗಳು ಕೂಡ ಕನ್ನಡದಲ್ಲಿ ಎಕ್ಸಾಮ್ ಇದೆ. ಇವುಗಳ ಬಗ್ಗೆನೂ ನಾವು ನಿಮಗೆ ಮಾಹಿತಿಯನ್ನು ನೀಡ್ತೀವಿ. ಸೊ ಅದೆಲ್ಲವನ್ನು ಕರೆಕ್ಟಾಗಿ ನಿಮಗೆ ಕನ್ನಡದಲ್ಲಿ ಅಧಿಕೃತವಾಗಿ RTIಗಳನ್ನೆಲ್ಲ ಸಲ್ಲಿಸಿ ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಅವುಗಳೆಲ್ಲವನ್ನು ನಾವು ನೀಡ್ತೀವಿ. ಇನ್ನೊಂದು ನಿಮ್ಗೆ ಹೇಳಬೇಕಾಗಿತ್ತು, ಕರ್ನಾಟಕದಲ್ಲಿ ಈ ಸಲ ಎಷ್ಟು ಅಪ್ಲಿಕೇಶನ್ ಹಾಕಿದ್ದಾರೆ ಅನ್ನೋದು ನಾನು ಸದ್ಯದಲ್ಲಿ ನಿಮಗೆ RTI ರಿಪ್ಲೈ ಬರುತ್ತೆ. ಯಾಕಂದರೆ ಎಕ್ಸಾಮ್ ನಿಮ್ಮದು ಡೇಟ್ ಅನೌನ್ಸ್ ಆಗುತ್ತಲ್ಲ, ಅದಾದ ನಂತರ RTI ರಿಪ್ಲೈ ಬರುತ್ತೆ ಪ್ರತಿ ಸಲ. ಸೊ ಅದು ಬಂದಾಗ ಇಲ್ಲಿ ತಿಳಿಸ್ತೀನಿ. ಇಲ್ಲಿ ಇದು ಗೊತ್ತಿಲ್ಲ ಅಲ್ವಾ. ಸೊ ಇದು ಅಂದಾಜು ಅಂದ್ಕೊಂಡು ಇಟ್ಟಿದ್ವಿ ನಾವು ವಿಡಿಯೋ ಸ್ಟಾರ್ಟಿಂಗಲ್ಲಿ. ಸೊ ಇದು ಎಷ್ಟಿದೆ ಅನ್ನೋದು ನಾನು ನಿಮಗೆ ಇನ್ನೊಂದು ವಾರದಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಆವಾಗ ತಿಳಿಸ್ತೀನಿ. ತಿಳಿತಾ? ಇಷ್ಟು ಹೇಳ್ತಾ ಇವತ್ತಿನ ಕ್ಲಾಸು ಮುಗಿಸೋಣ. ಯಾರೆಲ್ಲ ನಮ್ಮ ಟೆಲಿಗ್ರಾಮ್ ಚಾನಲ್ ನಿಮ್ಮ ಸ್ನೇಹಿತರಿಗೂ ತಿಳಿಸಿ. ನಾವು ಮಾಡ್ತಾ ಇರೋದೇ ಎಲ್ರಿಗೂ ಹೆಲ್ಪ್ ಆಗಲಿ, ಎಲ್ರಿಗೂ ಮಾಹಿತಿ ಸಿಗಲಿ ಅಂತ ಅಷ್ಟೇ. ಇನ್ನೊಂದು, ನಾನು ಕ್ಲಾಸಸ್ಸು ಮಾಡ್ತಾ ಇಲ್ಲ, ಕ್ಲಾಸಸ್ ಬಗ್ಗೆನೂ ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ನನ್ನ ಇಂಟೆನ್ಷನ್ ಈ ಟೆಲಿಗ್ರಾಮ್ ಚಾನಲ್ ಮಾಡಿರೋದೇ ಇನ್ಫಾರ್ಮೇಷನ್ ಇದು ಮಾಡೋಕ್ಕೆ, ಇನ್ಫಾರ್ಮೇಷನ್ನ ಎಲ್ರಿಗೂ ಕನ್ನಡದಲ್ಲಿ ಕರೆಕ್ಟಾಗಿ ಎಲ್ರಿಗೂ ನೀಡೋಕ್ಕೆ. ಕ್ಲಾಸಸ್ ಮಾಡಬೇಕು ಅನ್ನೋ ಇರೋದೇನೆ ಅಥವಾ ಇಚ್ಛೆನೇ ನನಗಿರಲಿಲ್ಲ. ಎಲ್ಲರೂ ಕ್ಲಾಸಸ್ ಮಾಡಿ ಅಂತ ಹೇಳಿದ ತಕ್ಷಣ ನೋಡೋಣ, ಟ್ರೈ ಮಾಡೋಣ ಅಂತ ಮಾಡಿದ್ದೆ. ನಾನು ಮಾಡಿರೋ ಕ್ಲಾಸಸ್ಗಳಿಗೆ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ. ಮತ್ತು ನನಗೆ ಒಂಥರ ಹಿಂಜರಿಕೆ, ನಾನು ಮಾಡಿರೋ ಕ್ಲಾಸ್ ಇವ್ರಿಗೆ ಅರ್ಥ ಆಗುತ್ತೋ ಇಲ್ಲೋ. ಅಂದರೆ ನಾನು ಟೀಚಿಂಗ್ ಫೀಲ್ಡಲ್ಲಿ ಬಂದವನಲ್ಲ. ಅಂದರೆ ನಾನು ಬಂದಿರೋದೇ ನಾನು ಕಲ್ತಿರೋದು ಜರ್ನಲಿಸಮು, ನಾನು ಪತ್ರಿಕೋದ್ಯಮ ಕಲ್ತಿದ್ದೀನಿ. ಸೊ ನನಗೆ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡೋದು, ಇನ್ಫಾರ್ಮೇಷನ್ನ ಜನರಿಗೆ ತಲುಪಿಸೋದು ನನಗೆ ಅದರಲ್ಲಿ ಭಾಳ ಖುಷಿ. ಅದು ನನಗೆ ಭಾಳ ಇಷ್ಟವಾದ ಕೆಲಸ. ನಾನು ಅದರಿಂದ ದುಡ್ಡು ಸಿಕ್ಕರೂ ಮಾಡ್ತೀನಿ, ಸಿಗದೇ ಇದ್ರೂ ಅದರಿಂದ ನನಗೆ ಇನ್ಫಾರ್ಮೇಷನು
ಜನ ನನ್ನ ಹತ್ರ ಇನ್ಫಾರ್ಮೇಷನ್ ಕೇಳಬೇಕು, ನಾನು ಅವ್ರಿಗೆ ಕರೆಕ್ಟಾದ ಇನ್ಫಾರ್ಮೇಷನ್, ಅಕ್ಯುರೇಟ್ ಆದ ಇನ್ಫಾರ್ಮೇಷನ್ ಕೊಡಬೇಕು. ಜನ ಹೌದಪ್ಪ ಇವನು ಕರೆಕ್ಟಾದ ಇನ್ಫಾರ್ಮೇಷನ್ ಕೊಡ್ತಾನೆ ಅಂತ ನನ್ನನ್ನು ಕೊಂಡಾಡಬೇಕು ಅನ್ನೋದೇ ಎಲ್ಲರ ಇಚ್ಛೆ. ಎಲ್ಲರೂ ಒಂದಿಷ್ಟಾದ್ರೂ ಸ್ವಾರ್ಥ ಇರುತ್ತಲ್ವ, ಆ ಸ್ವಾರ್ಥ ನಂದು ಅಷ್ಟೇ, ಈ ಸ್ವಾರ್ಥ ಅಷ್ಟೇ ನಂದು. ನನಗೆ ಇನ್ಫಾರ್ಮೇಷನ್ ಕರೆಕ್ಟಾಗಿ ಕೊಡ್ತಾನೆ ಇವನು ಅಂತ ಕನ್ನಡದ ಆಸ್ಪಿರೆಂಟ್ಸ್ಗಳು ಹೇಳ್ಬೇಕು ಅಷ್ಟೇ. ಆ ಪದಗಳಿಗಷ್ಟೇ ನಾನು ಕಾಯ್ತಾ ಇರ್ತೀನಿ ಅಷ್ಟೇ. ಸೊ ಆ ಇಂಟೆನ್ಷನಿಂದ ಸ್ಟಾರ್ಟ್ ಆದ ಗ್ರೂಪ್ ಇದು. ಇನ್ಫಾರ್ಮೇಷನ್ ಕೊಡಬೇಕು, GDಗೆ ಕರೆಕ್ಟಾದ ಇನ್ಫಾರ್ಮೇಷನ್ ಯಾರು ಕೊಡ್ತಾ ಇಲ್ಲ. ಎಷ್ಟೋ ಸಲ ನಾನು ನಮ್ಮ ವಿ ಕಿಂಗ್ಡಮ್ ಸರ್ ನಾವು ಅದರಲ್ಲಿ ಲಾಸ್ಟ್ ಇಯರ್ ಕೊಡ್ತಾ ಇರೋ ಇನ್ಫಾರ್ಮೇಷನ್ನ ಕಾಪಿ ಪೇಸ್ಟ್ ಮಾಡ್ಕೊಂಡು ವಿಡಿಯೋಗಳನ್ನ ಮಾಡ್ತಿದ್ರು. ಅದನ್ನು ಎಷ್ಟೋ ಜನ ನಮಗೆ ನಮ್ಮ ಹುಡುಗರು ಕಳಿಸಿದ್ರು, ನೀವು ಕಳಿಸಿರೋ ಇನ್ಫಾರ್ಮೇಷನ್ನ ಇವರು ವಿಡಿಯೋ ಮಾಡ್ತಾ ಇದ್ದಾರೆ, ನೀವು ಒಂದು ಮಾಡಿ ಯೂಟ್ಯೂಬ್ ಚಾನಲ್ ಅದರಲ್ಲಿ ಹೇಳ್ಕೊಡಿ, ನೀವೇ ಡೈರೆಕ್ಟಾಗಿ ಹೇಳ್ಕೊಟ್ರೆ ಅದು ಬೇರೆ ಇಂಪ್ಯಾಕ್ಟ್ ಇರುತ್ತೆ ಅಂತ ಹೇಳ್ತಿದ್ರು. ಅದಕ್ಕೋಸ್ಕರ ಮಾಡಿರೋ ಚಾನಲ್ ಅಷ್ಟೇ, ಬೇರೆ ಯಾವ ಉದ್ದೇಶನೂ ಇರಲಿಲ್ಲ. ಕ್ಲಾಸಸ್ ಮಾಡಿ ಅಂತ ನೀವು ಟೆಲಿಗ್ರಾಮ್ ಚಾನಲ್ ಮಾಡಿದ ತಕ್ಷಣ ಕೇಳಿದ್ರಿ, ಸೊ ಅದಕ್ಕೋಸ್ಕರ ಕ್ಲಾಸಸ್ಸು ಮಾಡ್ತಾ ಇದ್ದೀನಿ. ಇನ್ನು ಉಳಿದಿರೋ ಚಾಪ್ಟರ್ಸು ಮ್ಯಾಥ್ಸು ರೀಸ್ನಿಂಗ್ದು ಉಳಿದಿರೋ ಚಾಪ್ಟರ್ಸು, ರೀಸ್ನಿಂಗ್ದು ಎಲ್ಲ ಮುಗಿಸಿದ್ದೀನಿ. ಇನ್ನು ಮ್ಯಾಥ್ಸ್ದು ಕಾಲ, ವೇಗ ಮತ್ತು ಸಮಯ, ಯಾವುದು ಟೈಮ್ ಆ್ಯಂಡ್ ವರ್ಕು, ಸರಾಸರಿ, ಲಸಾಮಸ, ಸೊ ಈ 3 ಚಾಪ್ಟರ್ನ ಮಾಡ್ಕೊಡ್ತೀನಿ 20 ದಿನಗಳಲ್ಲಿ. ನಾನು ಸಮಯ ಸಿಕ್ಕಾಗ ಈ 3 ಚಾಪ್ಟರ್ನ ನಿಮ್ಗೆ ಖಂಡಿತ ಮಾಡ್ಕೊಡ್ತೀನಿ ಅಂತ ಹೇಳ್ತಾ, ನಂಗೆ ಅದೇ ಹಿಂಜರಿಕೆ. ನಿಮಗೆ ಓಪನ್ ಆಗಿ ಹೇಳ್ಬೇಕು ಅಂತಂದರೆ, ನಾನು ಮಾಡಿದ್ದು ಇವ್ರಿಗೆ ಅರ್ಥ ಆಗುತ್ತೋ ಇಲ್ಲೋ, ಅರ್ಥ ಆಗ್ತಾ ಇದೆಯೋ ಇಲ್ಲೋ, ಅದು ಗೊತ್ತಾಗ್ತಾನೆ ಇಲ್ಲ ನನಗೆ. ಸೊ ಮತ್ತು ಇನ್ನೊಂದು ಏನಂತಂದರೆ, ನನ್ನ ಇಂಟೆನ್ಷನ್ನು ಈ ರೀತಿ ಮಾಡ್ಬೇಕಂತ ಇರಲಿಲ್ಲ. ಬರೀ ಕ್ವಶನ್ಸ್ಗಳನ್ನ ತರೋದು, ಅದನ್ನು ಸಾಲ್ವ್ ಮಾಡೋದು. ಕ್ಲಾಸ್ ಅಂತಂದರೆ ಕಾನ್ಸೆಪ್ಟ್ನ ಅರ್ಥ ಮಾಡಿಸ್ಕೊಡ್ಬೇಕು ನಿಮಗೆ. ಸೊ ಕಾನ್ಸೆಪ್ಟ್ ಅರ್ಥ ಮಾಡಿಕೊಡೋಕ್ಕೆ ಟೈಮೂ ಇಲ್ಲ. ಮತ್ತು ನನಗೂ ಆ ರೀತಿ PPT ತಯಾರು ಮಾಡಿಕೊಂಡು ಆ ರೀತಿ ಕಾನ್ಸೆಪ್ಟ್ನ ಮೊದಲೇ ಹೇಳಿ ಆಮೇಲೆ ಕ್ವಶನ್ಸ್ ಡಿಸ್ಕಸ್ ಮಾಡೋಕ್ಕೆ ನನಗೂ ಟೈಮ್ ಇಲ್ಲ. ಸೊ ಅದಕ್ಕೋಸ್ಕರ ನನಗೆ ಈ ರೀತಿ ಕ್ವಶನ್ಸ್ಗಳನ್ನ ಡೈರೆಕ್ಟ್ ಬಂದು ಬಿಡಿಸೋದು, ಅದರಿಂದ ನಿಮಗೆ ಬರುತ್ತೆ ನೋಡಿ ಹೋಗಿ ಅಂತ ಹೇಳೋದು, ಕಾನ್ಸೆಪ್ಟ್ ಅರ್ಥ ಮಾಡಿಸದೆ ಬರೀ ಕ್ವಶನ್ಸ್ ಬಿಡಿಸೋದು ನನಗೂ ಇಷ್ಟ ಇಲ್ಲ. ಆದರೆ ಅನಿವಾರ್ಯ ಈ ಸಲ ಹಂಗೆ ಮಾಡಬೇಕಾಗಿದೆ. ಮುಂದಿನ ಸಲ ಏನದು GD ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ನಾವು ಕರೆಕ್ಟಾಗಿ ಕ್ಲಾಸಸ್ ಸ್ಟಾರ್ಟ್ ಮಾಡಿ ಎಲ್ಲರಿಗೂ ಮುಂದಿನ ಸಲ ಪರ್ಫೆಕ್ಟಾಗಿ ಕೊಡ್ತೀವಿ. ಈ ಸಲ ಒಂದು ಸಲ ಕ್ಷಮಿಸಿ. ಈ ಸಲನೂ ನಾವು ನಿಮಗೆ 60% ಕೊಡ್ತಾ ಇದ್ದೀವಿ, PDFs ಕೊಡ್ತಾ ಇದ್ದೀವಿ, ಪ್ರಾಕ್ಟೀಸ್ ಶೀಟ್ಸ್ ಕೊಡ್ತಾ ಇದ್ದೀವಿ, ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದು ಹೇಳ್ತಾ ಇದ್ದೀವಿ. ಸೊ ಕೆಲವೊಂದಿಷ್ಟು ಚಾಪ್ಟರ್ಗಳ ಕ್ಲಾಸಸ್ ಕೂಡ ಮಾಡಿದ್ದೀವಿ, ಈ ಉಳಿದಿರೋ ಚಾಪ್ಟರ್ಸ್ ಕ್ಲಾಸಸ್ಸು ಮಾಡ್ತೀವಿ. ಬಟ್ಟು ಮುಂದಿನ ಸಲ ಇದಕ್ಕಿಂತ ಚೆನ್ನಾಗಿ MTS ಇಂದನೇ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ. MTS ಮೇಲ್ ಬರುತ್ತೆ, ಸೊ MTS ಇಂದನೇ ಸ್ಟಾರ್ಟ್ ಮಾಡ್ತೀವಿ. ಸೊ MTS ಎಕ್ಸಾಮಿಂದ ನಾವು ಕರೆಕ್ಟಾಗಿ ಎಲ್ಲನೂ ಸೆಟ್ ಮಾಡಿಕೊಂಡು ಕರೆಕ್ಟಾಗಿ ನಿಮಗೆ ಏನೇನು ಇನ್ಫಾರ್ಮೇಷನ್ ಬೇಕು ಅನ್ನೋದನ್ನ ಕೊಡ್ತೀವಿ. ಸೊ ಯಾರೆಲ್ಲ ನಮ್ಮ ಟೆಲಿಗ್ರಾಮ್ ಚಾನಲ್, ಮತ್ತು ರೈಲ್ವೇದು ಹಂಗೆ. ಸೊ ರೈಲ್ವೇದು ನಾವು ನಿಮಗೆ ಕರೆಕ್ಟಾಗಿ ELP ಮತ್ತು ಟೆಕ್ನಿಷಿಯನ್ ಈಗಾಗಲೇ ನೋಟಿಫಿಕೇಶನ್ ಆಗಿದೆ. NTPC ಜೂನಲ್ಲಿ ಆಗುತ್ತೆ ಅಂತ ಹೇಳಿದ್ದಾರೆ, ಅದನ್ನು ನಾವು ಕೊಡ್ತೀವಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಲ್ಲಿ ತನಕ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಸ್ನೇಹಿತರಿಗೆ, ನಿಮ್ಮ ತಮ್ಮಂದಿರಿಗೆ, ಸಹೋದರಿಯರಿಗೆ ಎಲ್ರಿಗೂ ಈ ಟೆಲಿಗ್ರಾಮ್ ಚಾನಲ್ ಬಗ್ಗೆ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.